ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕಮದಾಳ್. ಇಂದಿನ ಸ್ಪೆಷಲ್ ಟಾಪಿಕ್ ಸೆನ್ಸಸ್ ಅಂದ್ರೆ ಜನಗಣತಿ ಅನ್ನುವಂಥದ್ದು. ಜನಗಣತಿ ಅನ್ನುವಂಥ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆ ಟಾಪಿಕ್ ಮುಂದಿನ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಕ್ವಶನ್ಸ್ ಕೇಳಿರ್ತಾನೆ, ಡೆಫಿನೆಟ್ಲಿ ಕೇಳ್ತಾನೆ. ಎಲ್ಲಿವರೆಗೆ ಕೇಳ್ತಾನಪ್ಪ ಅಂತಂದ್ರೆ ಮುಂದಿನ ಜನಗಣತಿ ಆಗುವವರೆಗೂ ಕೇಳ್ತಾನೆ. ಹಾಗಾಗಿ ಆ ಟಾಪಿಕ್ ಸ್ಪೆಷಲ್ ಟಾಪಿಕ್ ಆಗಿರ್ತದ ಮತ್ತು ಡಿವೈನ್ ಟಾಪಿಕ್ ಆಗಿರ್ತದ. ಸೊ ಈ ಟಾಪಿಕ್ ಅನ್ನು ಓದ್ಲೇಬೇಕು, ತಿಳ್ಕೊಳ್ಳೇಬೇಕು, ಮತ್ತ ಅದನ್ನ ನೆನ್ಪಿಟ್ಕೊಳ್ಳೇಬೇಕು ಅನ್ನುವಂಥದ್ದು. ಯಾವುದೇ ಎಕ್ಸಾಮ್ ಇರಲಿ, ಅದು ಡಿ ದರ್ಜೆಯಿಂದ ಹಿಡಿದು ಎ ದರ್ಜೆಯವರೆಗಿನ ಏನು ಎಕ್ಸಾಮ್ಸ್ ನಡೀತಾವಲ್ಲ, ಅವೆಲ್ಲಾ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ಸ್ ಫಿಕ್ಸ್ ಇರ್ತದೆ. ಸೆನ್ಸಸ್ ಮೇಲೆ, ಜನಗಣತಿ ಮೇಲೆ ಇದ್ದೇ ಇರ್ತದೆ. ಆ ಜನಗಣತಿಯನ್ನ ನೋಡೋಣ, ಆ ಜನಗಣತಿಯ ಪರಿಕಲ್ಪನೆಯನ್ನ ಡಿಸ್ಕಷನ್ ಮಾಡ್ತಾ ಬರೋಣ ಅನ್ನುವಂಥದ್ದು. ಎಸ್, ಜನಗಣತಿ ಅನ್ನೋದು ಪರಿಕಲ್ಪನೆ. ಜನಗಣತಿ ಇದನ್ನ ನಾವು ಸೆನ್ಸಸ್ ಅಂತ ಕರಿತೀವಿ. ಈ ಟಾಪಿಕ್ ಅನ್ನ ಎಲ್ಲಿ ಓದ್ತೀವರಪ್ಪ ಅಂತಂದ್ರ, ಈ ಟಾಪಿಕ್ ಅನ್ನ ನೋಡಿ, ಇದು ಕರೆಂಟ್ ಇವೆಂಟ್ಸ್ ಆಗುತ್ತೆ, ಪ್ಲಸ್ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಯಾವ ಸಬ್ಜೆಕ್ಟ್ ಅಲ್ಲಿ ಬರ್ತಂದ್ರೆ ಈ ಡೆಮೋಗ್ರಫಿಯಲ್ಲಿ ಓದ್ತೀವಿ. ಡೆಮೋಗ್ರಫಿ ಅನ್ನುವಂತ ಒಂದು ಪರಿಕಲ್ಪನೆ ಬರ್ತದೆ. ಡೆಮೋಗ್ರಫಿ ಅಂತಂದ್ರೆ ಏನು? ಜನಸಂಖ್ಯೆ ಶಾಸ್ತ್ರ ಅಂತ ಅರ್ಥ. ಈ ಟಾಪಿಕ್ ಅಲ್ಲಿ ಬರುತ್ತೆ. ಈ ಟಾಪಿಕ್ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಬರ್ತಪ್ಪ ಅಂದ್ರೆ, ಒಂದು ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಈ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಈ ಟಾಪಿಕ್ ಓದನೆ, ನಂತರ ಚಾಪ್ಟರ್ ಗಳನ್ನ ನೀವು ಓದ್ಬೇಕಾಗತ್ತೆ. ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇದನ್ನ ಓದ್ಲೇಬೇಕು. ಡೆಮೋಗ್ರಫಿ, ಜನಸಂಖ್ಯೆ ಬಗ್ಗೆ ಓದ್ಬೇಕು. ಯಾಕೆ ಈ ಟಾಪಿಕ್ ಅನ್ನ ಎಕನಾಮಿಕ್ಸ್ ಪ್ರಾರಂಭದಲ್ಲಿ ಇದನ್ನ ಓದ್ಬೇಕಪ್ಪ ಅಂತಂತಂದ್ರೆ, ಜನರಿದ್ರನೆ ಆರ್ಥಿಕ ಚಟುವಟಿಕೆ ನಡೀತದೆ. ಯಾಕಂದ್ರ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರ, ಅವರ ಆಸೆ, ಆಕಾಂಕ್ಷೆಗಳು ಮತ್ತು ಅವಶ್ಯಕತೆಗಳ ಅನುಗುಣವಾಗಿ ಏನಾಗುತ್ತೆ? ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಈ ಡಿಮಾಂಡ್ ಕ್ರಿಯೇಟ್ ಆಯ್ತಪ್ಪ ಅಂದ್ರೆ ಅಲ್ಲಿ ಸಪ್ಲೈ ಆಗ್ಬೇಕಿತ್ತಾರೆ ಪ್ರೊಡಕ್ಷನ್ ಆಗ್ಬೇಕಾಗತ್ತೆ. ಹಾಗಾಗಿ ಎಕಾನಮಿ ಪ್ರಾರಂಭ ಆಗುವುದು ಈ ಜನರ ಸಂಖ್ಯೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜನರು ಇರ್ಬೇಕಲ್ಲಿ. ಅದಕ್ಕಂದಲೇ ಒಬ್ರು ತೆಲುಗು ಕವಿ ಹೇಳ್ತಾರೆ, ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರಪ್ಪ ಅಂತಂದ್ರೆ, ದೇಶಮಂಟೆ ಮಟ್ಟಿ ಕಾದಯ್ಯ, ದೇಶಮಂಟೆ ಮನುಷ್ಯಲಯ್ಯ ಅಂತ ಹೇಳ್ತಾರೆ. ದೇಶ ಅಂತಂದ್ರೆ ಅಲ್ಲಿನ ಮಣ್ಣಲ್ಲ, ದೇಶ ಅಂತಂದ್ರೆ ಅಲ್ಲಿನ ಮನುಷ್ಯರು ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯರು ಮೇನ್ ಇಂಪಾರ್ಟೆಂಟ್. ಇಂಡಿಯಾ ಅಂದ್ರೆ ಬರೀ ಇಂಡಿಯಾ ಅಲ್ಲ, ಅಲ್ಲಿ ಭೂಪ್ರದೇಶ ಅಲ್ಲ. ಇಂಡಿಯಾ ಇದೆ ಅಂದ್ರೆ ನಮ್ಮ ಇಂಡಿಯಾ ಇದೆ ಅಂದ್ರೆ ಇಂಡಿಯಾದಲ್ಲಿ ಬರೀ ಓನ್ಲಿ ಭೂಪ್ರದೇಶ ಅಲ್ಲ. ಇಂಡಿಯಾ ಮೀನ್ಸ್ ಇಂಡಿಯನ್ಸ್ ಅಂತ ಅರ್ಥ. ಈ ಇಂಡಿಯನ್ಸ್ ಇದ್ರೇನೆ ಎಕಾನಮಿಯಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮಾಂಡ್ ತಕ್ಕಂತ ಸಪ್ಲೈ ಆಗ್ಬೇಕು, ಸಪ್ಲೈ ತಕ್ಕಂತ ಪ್ರೊಡಕ್ಷನ್ ಆಗ್ಬೇಕಿತ್ತಪ್ಪ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆಕ್ಟಿವ್ ಆಗ್ಬೇಕಾಗತ್ತೆ. ಅಲ್ಲಿ ಆಕ್ಟಿವ್ ಆಗ್ತದಪ್ಪ, ಮತ್ತೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತತಿ. ಹಂಗೇನೆ ಚೈನ್ ಲಿಂಕ್ ಸ್ಟಾರ್ಟ್ ಆಗುತ್ತೆ. ಎಕಾನಮಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ಏನ್ ಮಾಡ್ತೀರಿ, ಎಕನಾಮಿಕ್ಸ್ ಅಂದ್ರೆ ಏನು, ಅಲ್ಲಿ ಸ್ಟಾರ್ಟ್ ಹೊಂಟು ಬಿಡ್ತಾರೆ. ಮೇನ್ ಕಂಟೆಂಟ್ ಎಲ್ಲಿ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕ ಈ ಡೆಮೋಗ್ರಫಿ ಅನ್ನೋದು ಕಂಟೆಂಟ್ ಎಲ್ಲಿ ಬರ್ತದೆ? ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ಇದು ಮೇನ್ ಪ್ರಧಾನ ಟಾಪಿಕ್ ಅಲ್ಲಿ. ನೆಕ್ಸ್ಟ್ ಎಲ್ಲಿ ಓದ್ತಿರಂದ್ರ ಜಾಗ್ರಫಿಯಲ್ಲಿ ಓದ್ತೀರಿ. ಜಾಗ್ರಫಿಯಲ್ಲಿ ಓದ್ತೀರಿ. ಜನಸಂಖ್ಯೆ ಲಾಭಾಂಶ ಅಂತಾನೆ ಓದ್ತೀರಿ ನೀವು ಮುಂದೆ. ಹ್ಯೂಮನ್ ಜಾಗ್ರಫಿ ಅಂತಾನೆ ಐತಿ, ಸಪ್ರೇಟ್ ಹ್ಯೂಮನ್ ಜಾಗ್ರಫಿ ಅಂತಾನೆ ಐತೆ. ಅದಕ್ಕ ಜಾಗ್ರಫಿ ಪಾರ್ಟ್ ಅಲ್ಲಿ ಕೂಡ ನೀವು ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಎಲ್ಲಿ ಬರ್ತಂದ್ರೆ ಕರೆಂಟ್ ಇವೆಂಟ್ಸ್ ಬರುತ್ತೆ. ಈ ಟಾಪಿಕ್ ಅನ್ನ ನೀವೇ ನೋಡಿ, ಒಂದೇ ಟಾಪಿಕ್ ಎಷ್ಟು ಕವರ್ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಕರೆಂಟ್ ಇವೆಂಟ್ಸ್, ಯಾಕಂದ್ರೆ ಈ ಸೆನ್ಸಸ್ ಅನ್ನುವಂಥದ್ದು ಯಾವಾಗ ನಡೀತಾ ಇದೆಯಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ. ಸೆನ್ಸಸ್ ಅನ್ನುವಂಥದ್ದು ಇದ ವರ್ಷ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ ಈಗ 2026 ಏಪ್ರಿಲ್
ಏಪ್ರಿಲ್ 1 ಸ್ಟಾರ್ಟ್ ಆಗಿದೆ. ನಿನ್ನೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಪ್ರಶ್ನೆ ಕೇಳ್ತಾನೆ. ಕರೆಂಟ್ ಇವೆಂಟ್ಸ್ ಮೇಲೆ ಇದೆ ಕ್ವಶನ್ಸ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ. ಇಲ್ಲಿ ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಬರ್ತಿರ್ತಾವ, ಅದನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಒಂದು ಕರೆಂಟ್ ಇವೆಂಟ್ಸ್. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಾರ, ಇನ್ನೊಂದು ಟಾಪಿಕ್ ಇಲ್ಲಿ ಓದ್ತಿರಪ್ಪ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಪೊಲಿಟಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪೊಲಿಟಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಇಂಡಿಯನ್ ಪೊಲಿಟಿ ಟಾಪಿಕ್ ಅಲ್ಲಿ ಓದ್ತೀರಿ. ಸೆನ್ಸಸ್ ಬರ್ತದೆ. ಈ ಸೆನ್ಸಸ್ ಆಗ್ಲಿಲ್ಲಪ್ಪ ಅಂತಂದ್ರೆ 2 ಕಾನ್ಸೆಪ್ಟ್ಗಳು ಜಾರಿಗೆ ಬರಲ್ಲ. ಪೊಲಿಟಿಕಲ್ ಅಲ್ಲಿ 2 ಕಾನ್ಸೆಪ್ಟ್, ಡಿವೈನ್ ಕಾನ್ಸೆಪ್ಟ್ ಅದಾವ. ಆ ಕಾನ್ಸೆಪ್ಟ್ಗಳು ಜಾರಿಗೆ ಬರಲ್ಲ, ಅವು ಹಾಗೆ ಓದ್ಬಿಡ್ತಾವ. ಆ 2 ಕಾನ್ಸೆಪ್ಟ್ಗಳು ಎದ್ರ ಮೇಲೆ ಡಿಪೆಂಡ್ ಆಗ್ಯಾವಪ್ಪ ಅಂತಂದ್ರೆ ಈ ಜನಗಣತಿ ಮೇಲೆ ಡಿಪೆಂಡ್ ಆಗ್ಯಾವ. ಆದ್ರೆ ಅವು ಯಾವಪ್ಪ ಅಂತಂದಾಗ, ಒಂದು 106ನೇ ಸಂವಿಧಾನದ ತಿದ್ದುಪಡಿ. 106ನೇ ಸಂವಿಧಾನದ ತಿದ್ದುಪಡಿ 2023ರಲ್ಲಿ ಇದನ್ನು ಮಾಡಿರುವಂತ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್. 106ನೇ ಸಂವಿಧಾನ ತಿದ್ದುಪಡಿ. ಅದನ್ನ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರೀತಾರೆ. ವುಮೆನ್ ಎಂಪವರ್ಮೆಂಟ್ ರಿಲೇಟೆಡ್ ಆದಂತ ಕಂಟೆಂಟ್, ರಿಸರ್ವೇಶನ್ಗೆ ಸಂಬಂಧಪಟ್ಟಂತ ಕಂಟೆಂಟ್. 106 ಅಮೆಂಡ್ಮೆಂಟ್ ಅದು ಜಾರಿಗೆ ಬರೋದು 2029 ಜಾರಿಗೆ ಬರುತ್ತೆ. ಎದ್ರ ಮೇಲೆ ಡಿಪೆಂಡ್ ಆಗೈತೆ? ಅದು ಜನಗಣತಿ ಮೇಲೆ ಡಿಪೆಂಡ್ ಆಗಿದೆ. ಜನಗಣತಿ ಇದನ್ನ ಜಾರಿಗೆ ತಂದ್ರಂದ್ರೆ ಅವ್ರಿಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಅದನ್ನ ವಿಸ್ತೃತವಾಗಿ ಚರ್ಚೆ ಮಾಡ್ತೇನೆ. ಅದೊಂದು ಆ ಕಂಟೆಂಟ್ ಅನ್ನುವಂಥದ್ದು. ಇನ್ನೊಂದು ಕಂಟೆಂಟ್ ಏನಪ್ಪಾ ಅಂತಂದ್ರ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪೊಲಿಟಿಯಲ್ಲಿ ಬರುವಂತದ್ದು ಇನ್ನೊಂದು ಕಂಟೆಂಟ್ ಏನಪ್ಪಾ ಅಂತಂದ್ರ, 2ನೇ ಕಂಟೆಂಟ್ 129 ಕಾನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್. 129 ಕಾನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್, 129ನೇ ಸಂವಿಧಾನದ ತಿದ್ದುಪಡಿ 2024ರಲ್ಲಿ ಇದು ಮಾಡಿದ್ದಾರೆ. ಇನ್ನು ಒಂದ್ ಮತ್ ಕಮಿಟಿಯಲ್ಲಿ ಅದ್ರ ಹೋಗಿದೆ, ಈಗ ಚರ್ಚೆ ನಡೀತಾ ಇದೆ. ಅದು ಯಾವ್ದಾದ್ರು 1 ನೇಷನ್ಸ್ 1 ಎಲೆಕ್ಷನ್ಸ್, ಒಂದು ರಾಷ್ಟ್ರ ಒಂದು ಚುನಾವಣೆ ಎನ್ನುವಂಥದ್ದು. ಅದನ್ನ ಜಾರಿಗೆ ತರುವುದು ಯಾವಾಗ? 2029. 2029ರಲ್ಲಿ ಅದನ್ನ 1 ನೇಷನ್ 1 ಎಲೆಕ್ಷನ್ ಜಾರಿಗೆ ತರಬೇಕಿತ್ತರ ಫಸ್ಟ್ ಏನಾಗ್ಬೇಕು? ಸೆನ್ಸಸ್ ಆಗ್ಬೇಕು. ಅದಕ್ಕೋಸ್ಕರ ಅವೆರಡೂ ಕಂಟೆಂಟ್ಗಳು ಇದರ ಮೇಲೆ ಡಿಪೆಂಡ್ ಆಗ್ಯಾವಪ್ಪ ಅಂತಂದ್ರೆ ಜನಗಣತಿ ಮೇಲೆ ಡಿಪೆಂಡ್ ಆಗ್ಯಾವ. ಹಾಗಾದ್ರೆ ಅಷ್ಟು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಈ ಟಾಪಿಕ್ ಅನ್ನ ಸ್ಟಡಿ ಮಾಡೋದ್ರಿಂದ ಒಂದು ಎಕಾನಮಿನೂ ಕವರ್ ಆಗುತ್ತೆ, ಒಂದು ಜಾಗ್ರಫಿನೂ ಕವರ್ ಆಗುತ್ತೆ, ಇನ್ನೊಂದು ಕರೆಂಟ್ ಇವೆಂಟ್ಸ್ ಕವರ್ ಆಗುತ್ತೆ, ಇನ್ನೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಇಂಡಿಯನ್ ಪೊಲಿಟಿನ್ ಕವರ್ ಆಗುತ್ತೆ. ಈ ರೀತಿಯಾದ ಸ್ಪೆಷಲ್ ಟಾಪಿಕ್ ಅನ್ನ ಸರ್ಚ್ ಮಾಡಿ ನೀವು ಓದಿದ್ರಂದ್ರೆ ಅಲ್ಲಿ ಕರೆಂಟ್ ಇವೆಂಟ್ಸ್ ಮಿಸ್ ಆದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದಿರ್ತದೆ ಕ್ವಶನ್ಸ್. ಕ್ಲಿಯರ್? ಅಲ್ಲಿ ಮಿಸ್ ಆದ್ರೆ ಎಕನಾಮಿಕ್ಸ್ ಅಲ್ಲಿ ಆದ್ರೂ ಬಂದಿರ್ತದೆ. ಸೊ ಅದಕ್ಕ ಅರ್ಥ ಮಾಡ್ಕೊಳ್ರಿ. ಈ ತರ ಮಲ್ಟಿಪಲ್ ಆಂಗಲ್ ಅಲ್ಲಿ ನೀವು ಸ್ಟಡಿ ಮಾಡ್ತಾ ಹೋದ್ರಪ್ಪ ಅಂದ್ರ ಒಟ್ಟ ಕ್ವಶನ್ಸ್ ಏನಾಗಲ್ಲ, ಮಿಸ್ ಆಗಲ್ಲ. ಎಂತ ಡಿಫಿಕಲ್ಟ್ ಕ್ವಶನ್ಸ್ ಬಂದ್ರೂ ಕ್ರ್ಯಾಕ್ ಮಾಡ್ತೀರಿ. ಈ ತರ ಸ್ಪೆಷಲ್ ಟೆಕ್ನಿಕ್ಸ್ ಅನ್ನ ನೀವೇನ್ ಮಾಡ್ಬೇಕು? ರೂಢಿಸ್ಕೊಳ್ಬೇಕಾಗತ್ತ ಅನ್ನುವಂಥದ್ದು. ಮತ್ತೆ ಇದ್ರೊಳಗೆ ಮತ್ತೆ ಬರ್ತದ ಏನ್ ಬರ್ತದೆ? ಹಿಸ್ಟ್ರಿನೂ ಕೂಡ ಕವರ್ ಆಗುತ್ತೆ. ಇಲ್ಲಿ ಹಿಸ್ಟ್ರಿನೂ ಕೂಡ ಕವರ್ ಆಗುತ್ತೆ, ಹಿಸ್ಟೋರಿ ಕೂಡ ಕವರ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಜನಗಣತಿ ಎಲ್ಲಿಂದ ಪ್ರಾರಂಭ ಆಯ್ತಂತ ನೀವು ಸ್ಟಡಿ ಮಾಡ್ತಾ ಬಂದ್ರಪ್ಪ ಅಂತಾರ ಅಲ್ಲಿ ಹಿಸ್ಟ್ರಿನೂ ಕೂಡ ಕವರ್ ಆಗುತ್ತೆ. ಒಂದೊಂದು ಕಂಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಅವ್ರಿಗೆಲ್ಲ ಹೆಲ್ಪ್ ಆಗ್ತಾ ಬರ್ತಾವ. ಹಾಗಾಗಿ ಇದನ್ನ ಸ್ವಲ್ಪ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಬರೋಣ. ಇಷ್ಟು ನೀವು ಏನ್ ಬ್ಲೂ ಪ್ರಿಂಟ್ ಗೊತ್ತಿರ್ಬೇಕು. ನೀವು ಈ ಟಾಪಿಕ್ ಮೇಲೆ ಬ್ಲೂ ಪ್ರಿಂಟ್ ಗೊತ್ತಿತ್ತಪ್ಪ ಅಂದ್ರೆ ಅದನ್ನ ಹೆಂಗ ಓದ್ತಾ ಹೋಗ್ಬೇಕು, ಲಿಂಕ್ ಕೊಡ್ತಾ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಇದನ್ನ ರೆಡಿ ಮಾಡ್ಕೋಬೇಕು. ಒಂದು ಟಾಪಿಕ್ ಮೇಲೆ ರೆಡಿ ಮಾಡ್ಕೊಂಡು ಬರೋ, ಮಲ್ಟಿಪಲ್ ವೇದಲ್ಲಿ ರೆಡಿ ಮಾಡ್ಕೊಂತ ಬರ್ಬೇಕು. ಈಗ ಇದ್ರ ಬಗ್ಗೆ ಸವಿವರವಾಗಿ ಡಿಸ್ಕಷನ್ ಮಾಡ್ತಾ ಬರೋಣ ಅನ್ನುವಂಥದ್ದು. ನೋಡಿ, ಜನಗಣತಿ ಅನ್ನೋದು ಪರಿಕಲ್ಪನೆ. ಇದನ್ನ ಸೆನ್ಸಸ್ ಅಂತ ಕರೀತಾರ. ಸೆನ್ಸಸ್ ಈ 2 ಕಾನ್ಸೆಪ್ಟ್ ಇವೆಯಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಿದ್ರೆ ಜನಗಣತಿ ಪರಿಕಲ್ಪನೆಯನ್ನ
2 ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ಸ್ಟಡಿ ಮಾಡ್ತಾ ಬರಬೇಕು. ಒಂದು ಡೆಪ್ತ್ ಆಗಿ ತಗೊಂಡು ಹೋಗ್ಬೇಕು. ಡೆಪ್ತ್ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್. ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರ್ತಾವಲ್ಲ, ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬಂದಾಗ ಅಂತ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರ ನೀಡಲು, ಆನ್ಸರ್ ಮಾಡಲು ಸ್ಟೇಟ್ಮೆಂಟ್ ಹೆಲ್ಪ್ ಆಗುತ್ತೆ. ಡೆಪ್ತ್ ಆಗಿ ನೀವು ಸ್ಟಡಿ ಮಾಡಿದ್ರೆ ಅಂದ್ರೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಇನ್ನೊಂದು ಸ್ಟ್ಯಾಟಿಸ್ಟಿಕ್ ಬೇಸ್ಡ್. ಈ ಸ್ಟ್ಯಾಟಿಸ್ಟಿಕ್ ಬೇಸ್ಡ್ ನೀವು ಸ್ಟಡಿ ಮಾಡಿದ್ರೆ ಅಂದ್ರೆ ಏನ್ ಹೆಲ್ಪ್ ಆಗುತ್ತೆ, ಇದು ಎ ದರ್ಜೆ ಈ UPS ಆಗಿರ್ಬೋದು, KS ಆಗಿರ್ಬೋದು, ಈ 2 ಕಾನ್ಸೆಪ್ಟ್ಗಳು ಓದಿದ್ರಂದ್ರ ಅವಕ್ಕೆ ಹೆಲ್ಪ್ ಆಗ್ತಾವ. ಬರೀ ಓನ್ಲಿ ಸ್ಟ್ಯಾಟಿಸ್ಟಿಕ್ ಅಷ್ಟೇ ಓದಿದ್ವಿ ಅಂದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್, ಸಿ ಗ್ರೂಪ್, ಈ SSC, ಆರ್ಮಿ ಎಕ್ಸಾಮ್ ಇದಾವಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ ಹೈಯೆಸ್ಟ್ ಕೇಳೋದು ಅಲ್ಲೇ ಕ್ವಶನ್, ಅಂತಾವ್ ಕೇಳ್ತಾನೆ ಕ್ವಶನ್ಸ್. ಈ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳು ಬರ್ತಾವಲ್ಲ, IAS, KS, ಆ ನಂತರ ಈ IAS, KS ಬರ್ತಾವಲ್ಲ, ಅವು ಡಿಸಿಷನ್ ಮೇಕಿಂಗ್ ಪವರ್ ಅನ್ನು ಹೊಂದಿರುವಂತ ಪೋಸ್ಟ್ ಆಗಿರ್ತದ. ಹಾಗಾಗಿ ಅಲ್ಲಿ ಹೆಂಗ್ ಕೇಳ್ತಾನ ಕ್ವಶನ್ಸ್, ಸ್ವಲ್ಪ ಡೆಪ್ತ್ ಬರ್ತದ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾವ. ಹಾಗೆ ಈ ಲೆವೆಲ್ ಅಲ್ಲಿ ಹೆಂಗ್ ಸ್ಟಡಿ ಮಾಡಬೇಕು, ಈ ಲೆವೆಲ್ ಅಲ್ಲಿ ಹೆಂಗ್ ಸ್ಟಡಿ ಮಾಡಬೇಕು ಹೇಳ್ತಾ ಬರ್ತೀನಿ. ಎರಡನ್ನು ಕನೆಕ್ಷನ್ ಕೊಟ್ಟು ನಿಮ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಫಸ್ಟ್, ಈ ಡಿಜಿಟಲ್ ಇದು ಸೆನ್ಸಸ್ ಅನ್ನ ಈಗ ಈ ವರ್ಷ ಏನ್ ಮಾಡಾಕತ್ತಾರಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು, ಈ ವರ್ಷ ಇಲ್ಲಿ ಸ್ಟ್ಯಾಟಿಸ್ಟಿಕ್ ಪಾಯಿಂಟ್ ಬಂತ ನೋಡ್ರಿ, ಈ ವರ್ಷ ಇದನ್ನ ಡಿಜಿಟಲ್ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಡಿಜಿಟಲ್ ವೇದಲ್ಲಿ ಮಾಡ್ತಾ ಇದ್ದಾರೆ. ಡಿಜಿಟಲ್ ವೇ ನೋಡಿ, ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಬರ್ತದೆ ನೋಡಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗುತ್ತೆ. ವಿಚಾರ ಮಾಡ್ರಿ, ಇಲ್ಲಿ ಇಂಟರ್ನೆಟ್ ಬೇಕಿಲ್ಲಿ, ಡಾಟಾ ಬೇಕಿಲ್ಲಿ. ಹಾಗಾದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೇಕಿತ್ತಪ್ಪ ಅಂದ್ರೆ ಇಲ್ಲಿ ಏನ್ ಬೇಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಸ್ಪೇಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಬೇಕಿಲ್ಲಿ. ಇಸ್ರೋ ಸ್ಪೇಸ್ ಟೆಕ್ನಾಲಜಿ ಸಂಬಂಧಪಟ್ಟ ಡೆವಲಪ್ಮೆಂಟ್ ಆಗ್ಬೇಕು. ಇಸ್ರೋ ಏನ್ ಮಾಡ್ತದೆ ಗೊತ್ತಾ, ಇಸ್ರೋ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಗೋಸ್ಕರ ಏನ್ ಮಾಡ್ತದ ಅಂದ್ರೆ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅನ್ನು ಉಡಾವಣೆ ಮಾಡ್ತದ. ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್, ಸಂಪರ್ಕ ಉಪಗ್ರಹಗಳನ್ನು ಉಡಾವಣೆ ಮಾಡ್ತದ. ಜೊತೆಗಿನೇ ಈ ಹರ್ಮುಜ ಜಲಸಂಧಿ ಅಂತ ಕೇಳಿರ್ಬೋದಲ್ಲ, ಹರ್ಮುಜ ಸ್ಟ್ರೇಟ್, ಆ ಕೇಬಲ್ ಕನೆಕ್ಷನ್ಸ್ ಅಲ್ಲಿದೆ ಹೈಯೆಸ್ಟ್. ಇಡೀ ಜಗತ್ತಿನಲ್ಲಿ ಇಂಟರ್ನೆಟ್ ಗೆ ಸಂಬಂಧಪಟ್ಟಂತ ಕೇಬಲ್ ಕನೆಕ್ಷನ್ಸ್ ಅಲ್ಲಿದೆ ಹರ್ಮುಜ ಸ್ಟ್ರೇಟ್ ಅಲ್ಲಿ. ಅದು ಇರಾನ್ ಅವನ್ ಕಟ್ ಮಾಡ್ತೀನಂತನೂ ಕೂಡ ಹೆದರ್ಸ್ತಾ ಇದೆ, ಯುದ್ಧ ನಡೀತಾ ಇದೆ. ಹಾಗಾಗಿ ಇಂಟರ್ನೆಟ್ ಅನ್ನೋದು ಬೇಕು, ಪ್ರತಿಯೊಂದಕ್ಕೂ ಇಂಟರ್ನೆಟ್ ಬೇಕಾಗ್ತಾ ಇದೆ. ಅಟ್ ಪ್ರೆಸೆಂಟ್ AI ಇರಾದಲ್ಲಿ ಅನ್ನುವಂಥದ್ದು. ಇವತ್ತು ಕೂಡ ಜನಗಣತಿ ನಿಖರವಾಗಿ, ನಿರ್ದಿಷ್ಟವಾಗಿ, ವೈಜ್ಞಾನಿಕವಾಗಿ, ಪಾರದರ್ಶಕವಾಗಿ ಆಗಬೇಕಿತ್ತಪ್ಪ ಅಂತಂದ್ರೆ ನಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕು. ಆ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡಕತ್ತಾರ. ಸೊ ದಟ್ ಈಸ್ ಎ ಡಿಜಿಟಲ್ ಸೆನ್ಸಸ್ ಅಂತಾರೆ. ಡಿಜಿಟಲ್ ಸೆನ್ಸಸ್ ಅಂತ ಕರೀತಾರೆ. ಅದಕ್ಕೆ ಡಿಜಿಟಲ್ ವೇದಲ್ಲಿ ಏನ್ ಮಾಡಕತ್ತಾರ, ಗಣತಿ ಮಾಡಕತ್ತಾರ. ಇಂಡಿಯಾದಲ್ಲಿಯೇ ಪ್ರಥಮ ಬಾರಿಗೆ ಡಿಜಿಟಲ್ ಗಣತಿ ಸ್ಟಾರ್ಟ್ ಆಗೋದು 2026 ಅಂದ್ರೆ ಇದೇ ವರ್ಷ ಸ್ಟಾರ್ಟ್ ಆಗ್ತಾ ಇದೆ, ನೆನಪಿರ್ಲಿ. ಇಲ್ಲಿವರೆಗೆ ಬರೀ ಓನ್ಲಿ ಟ್ರೆಡಿಷನಲ್ ಬೇಸ್ಡ್ ಗಣತಿ ನಡೆದಿದೆ, ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಗಣತಿ ನಡೆದಿದೆ. ಈಗ ನಡೀತಾ ಇರೋದು ಆಧುನಿಕ ಹಿನ್ನೆಲೆಯಲ್ಲಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಡಿಜಿಟಲ್ ಸೆನ್ಸಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲ್ಲಿ ಕವರ್ ಆಗುತ್ತೆ. ಯಾವ ಸ್ಯಾಟಲೈಟ್ಸ್ ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಯಾವ ಸ್ಯಾಟಲೈಟ್ಸ್ ಅಂತಂದಾಗ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅನ್ನ ಬಿಡ್ತಾರೆ. ಆದ್ರೆ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಬಿಡಬೇಕಿದ್ರೆ ಸ್ಪೇಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಬೇಕು. ಈ ಸ್ಪೇಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾದ್ರೆ ಡಿಜಿಟಲ್ ಸೆನ್ಸಸ್, ಡಿಜಿಟಲ್ ವೇದಲ್ಲಿ ಗಣತಿ ಮಾಡಕತ್ತಾರಲ್ಲ, ಅದು ಎದರೊಳಗೆ ಬರ್ತದ, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಂಡಿಯಾದಲ್ಲಿ ಆಲ್ರೆಡಿ 2 ಕಾನ್ಸೆಪ್ಟ್ ಅನ್ನು ತಗೊಂಡ್ಬಂದಾರೆ, ನೆನಪಿರ್ಲಿ. ಡಿಜಿಟಲ್ ಇಂಡಿಯಾ ಯೋಜನೆ ತಗೊಂಡ್ಬಂದಾರೆ. ಡಿಜಿಟಲ್ ಇಂಡಿಯಾ ಯೋಜನೆ ನೋಡಿ. ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಇಲ್ಲಿ ಕವರ್ ಆಗುತ್ತೆ.
PM ವಾಣಿ ಯೋಜನೆ ಅಂತ ಬಂದಿದೆ. ಇನ್ನೊಂದು PM ವಾಣಿ ಯೋಜನೆ, PM ವಾಣಿ ಯೋಜನೆ, PM ವಾಣಿ ಯೋಜನೆ ಅಂತ ಬಂದಿದೆ. PM ವಾಣಿ ಯೋಜನೆ. ಈ PM ವಾಣಿ ಯೋಜನೆ ಅನ್ನೋದು ಕೂಡ ಏನಪ್ಪಾ ಅಂತಾರ, ಇದು ಫ್ರೀ ವೈಫೈ ಅನ್ನ ಫೆಸಿಲಿಟಿಯನ್ನು ಕೊಡುದು. ಫ್ರೀ ವೈಫೈ ಫೆಸಿಲಿಟಿ PM ವಾಣಿ ಯೋಜನೆ ಪ್ರೋಗ್ರಾಮ್. ಇನ್ನು ಭಾರತ ನೆಟ್ ಪ್ರೋಗ್ರಾಮ್ ಕೂಡ ಇದೆ. ಭಾರತ ನೆಟ್ ಪ್ರೋಗ್ರಾಮ್ ಕೂಡ ಇದೆ. ಭಾರತ ನೆಟ್ ಪ್ರೋಗ್ರಾಮ್ ಇದೆ. ಈ ಭಾರತ ನೆಟ್ ಪ್ರೋಗ್ರಾಮ್ ಏನಾಗ್ತದಪ್ಪ ಅಂದ್ರೆ ಈ ಡಾಟಾ ಫೆಸಿಲಿಟಿಯನ್ನು ಕೊಡುವುದು ನೋಡಿ. ಇವೆಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಆಡಳಿತ ಅವಧಿಯಲ್ಲಿ, ಆಡಳಿತ ಕ್ಷೇತ್ರದಲ್ಲಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತ ಪ್ರೋಗ್ರಾಮ್ಸ್ಗಳು. ಡಿಜಿಟಲ್ ಇಂಡಿಯಾ, PM ವಾಣಿ ಯೋಜನೆ ಮತ್ತೆ ಭಾರತ ನೆಟ್ ಪ್ರೋಗ್ರಾಮ್ ಅನ್ನುವಂಥದ್ದು. ಇದು ಈ ಕಂಟೆಂಟ್ ಸ್ಟ್ಯಾಟಿಸ್ಟಿಕ್ ಬೇಕು ನಿಮಗ. ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ, ನೆನಪಿರ್ಲಿ. ಹೀಗೆ ಮುಂದೆ ಕಂಟಿನ್ಯೂ ಮಾಡೋಣ. ಇದನ್ನ ಸ್ಲೈಡ್ ಚೇಂಜ್ ಮಾಡ್ಕೊಳ್ತೇನೆ ನಾನು. ಇಲ್ಲಿ ಮೇನ್ ಬರೋದು ಸ್ಟ್ಯಾಟಿಸ್ಟಿಕ್ ಪಾಯಿಂಟ್ಸ್ ಅಲ್ಲಿ ನೋಡ್ತಾ ಬರೋಣ ನಾವು. ಅಂಕಿ ಸಂಖ್ಯೆಗಳ ಹಿನ್ನೆಲೆ ತಗೊಂಡು ಹೋಗ್ತಾ ಬರ್ಬೇಕು. ಹಾಗಾದ್ರೆ ಈ ಡಿಜಿಟಲ್ ಸೆನ್ಸಸ್ ಅನ್ನ ನೋಡೋಣ ಫಸ್ಟ್. ಡಿಜಿಟಲ್ ಸೆನ್ಸಸ್ ಫಸ್ಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಮಾಡ್ತಾ ಇರೋದ ನೆನಪಲ್ಲಿ. ಇಂಡಿಯಾದಲ್ಲಿ ಫಸ್ಟ್ 2026 ಏಪ್ರಿಲ್ 1 ಸ್ಟಾರ್ಟ್ ಆಗೈತಿ. ನಮ್ಮ ಗಣತಿ ನಮ್ಮ ಅಭಿವೃದ್ಧಿ ಅಂತ ಟ್ಯಾಗ್ಲೈನ್ ಐತಿ. ಏನು? ನಮ್ಮ ಗಣತಿ ನಮ್ಮ ಅಭಿವೃದ್ಧಿ, ನಮ್ಮ ಗಣತಿ ನಮ್ಮ ಅಭಿವೃದ್ಧಿ. ಈ ಟ್ಯಾಗ್ಲೈನ್ ಐತಿ. ಇದ್ರ ಕೇಳ್ಬೋದು ಕ್ವಶನ್ಸ್, ಅದು ಕೂಡ ನೆನ್ಪಿಟ್ಕೊಳ್ರಿ. ಹಾಗಾಗಿ ಇದು ಫಸ್ಟ್, ಇಂಡಿಯಾದಲ್ಲಿ ಫಸ್ಟ್ ಇದು. ಇಲ್ಲಿವರೆಗೆ ಡಿಜಿಟಲ್ ಸೆನ್ಸಸ್ ನಡೆದಿಲ್ಲ ನೋಡಿ. ಇದನ್ನ ಇಂದಿನ ಯುಗವನ್ನು ಏನಂತ ಕರೀತಾರಪ್ಪ ಅಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಾ ಅಂತಾನು ಕೂಡ ಕರೀತಾರ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರಾ ಅಂತಾನು ಕೂಡ ಕರೀತಾರ, ಕಂಪ್ಯೂಟರ್ ಯುಗ ಅಂತಾನು ಕೂಡ ಕರೀತಾರ, ಜೊತೆಗೆ ಡಿಜಿಟಲ್ ಇರಾ ಅಂತಾನು ಕೂಡ ಕರೀತಾರ. ಹಾಗಾದ್ರೆ ಡಿಜಿಟಲ್ ಸೆನ್ಸಸ್ ಯಾವ ಎಕಾನಮಿಯಲ್ಲಿ ಬರುತ್ತಂತ ಕೂಡ ಕೇಳಿದಾಗ ನಿಮ್ಗೆ ಗೊತ್ತಿರಲಿ, ಡಿಜಿಟಲ್ ಎಕಾನಮಿಯಲ್ಲಿ ಬರುತ್ತೆ. ಹೊಸದಾಗಿ ಎಕಾನಮಿ ಬಂದಿದೆ ಒಂದು, ಡಿಜಿಟಲ್ ಎಕಾನಮಿಯಲ್ಲಿ ಬರುತ್ತೆ. ನೆನಪಲ್ಲಿ ಹೇಳಿದ್ನೆಲ್ಲ ಆಗ್ಲೇ ಎಕನಾಮಿಕ್ಸ್ ಅಲ್ಲಿ ಬರ್ತಾ ಟಾಪಿಕ್ ಅಂತಂದು ಡಿಜಿಟಲ್ ಎಕಾನಮಿಯಲ್ಲಿ ಬರುತ್ತೆ ಡಿಜಿಟಲ್ ಸೆನ್ಸಸ್ ಅನ್ನುವಂಥದ್ದು. ನೆನಪಿರ್ಲಿ ಇದೊಂದು. ನೆಕ್ಸ್ಟ್ ಏನ್ ಮಾಡಕತ್ತಾರ ಅಂದ್ರೆ, ಎಷ್ಟು ಭಾಷೆಗಳನ್ನ ಸೆನ್ಸಸ್ ಮಾಡಕತ್ತಾರಪ್ಪ ಅಂತಂದ್ರೆ, ಡಿಜಿಟಲ್ ಸೆನ್ಸಸ್ ಅನ್ನ 16 ಲ್ಯಾಂಗ್ವೇಜ್ 16 ಲ್ಯಾಂಗ್ವೇಜ್ ಅಲ್ಲಿ 16 ಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ. 16 ಭಾಷೆಗಳಲ್ಲಿ ಏನ್ ಮಾಡಕತ್ತಾರ, ಈ ಒಂದು ಗಣತಿಯನ್ನ ಮಾಡ್ತಾ ಇದ್ದಾರೆ. ನೆನಪಿರ್ಲಿ ಅದೊಂದು ಕಂಟೆಂಟ್ ನೆನಪಿರ್ಲಿ. ಎಷ್ಟು ಹಂತದಲ್ಲಿ ಮಾಡಕತ್ತಾರ, ಎಷ್ಟು ಹಂತದಲ್ಲಿ, ಹೌ ಮೆನಿ ಸ್ಟೇಜಸ್ ಅಂದ್ರೆ, ಸ್ಟೇಜಸ್ ಮೀನ್ಸ್ ಹಂತಗಳು. ಸ್ಟೇಜಸ್ ಎಷ್ಟು ಹಂತಗಳಲ್ಲಿ ಅಂದ್ರೆ 2 ಹಂತಗಳಲ್ಲಿ ಮಾಡ್ತಾ ಇದಾರೆ. 2 ಹಂತಗಳಲ್ಲಿ ಫಸ್ಟ್ ಹಂತದಲ್ಲಿ ಏನ್ ಮಾಡ್ತಾರಪ್ಪ, ಮನೆಗಳ ಸಂಖ್ಯೆನ ಎಣಿಕೆ ಮಾಡ್ತಾರೆ. ಮನೆಗಳ ಎಣಿಕೆ ಮಾಡ್ತಾರೆ. ಸೆಕೆಂಡ್ ಸ್ಟೇಜ್ ಏನ್ ಮಾಡ್ತಾರೆ, ಸೆಕೆಂಡ್ ಅಲ್ಲಿ 2ನೇ ಹಂತದಲ್ಲಿ ಏನ್ ಮಾಡ್ತಾರ, 2ನೇ ಹಂತದಲ್ಲಿ ಏನ್ ಮಾಡ್ತಾರಪ್ಪ ಅಂತಾರ, ಜನಸಂಖ್ಯೆಯನ್ನು ಎಣಿಕೆ ಮಾಡ್ತಾರೆ. ಜನರ ಸಂಖ್ಯೆಯನ್ನು ಎಣಿಕೆ ಮಾಡ್ತಾರೆ. ನೆನಪಿರ್ಲಿ. ಜೊತೆಗಿನ ಇನ್ನೊಂದು ಕಂಟೆಂಟ್ ನಿಮ್ಗೆ ಗೊತ್ತಿರ್ಲಿ, ಏನಪ್ಪಾ ಅಂತಂದ್ರ ಸ್ವಯಂ ಗಣತಿ ಅನ್ನೋದು ಕಂಟೆಂಟ್ ಇದೆ ನೋಡಿ. ಅಲ್ಲಿ ಕೂಡ ಮೊಬೈಲ್ ಮೂಲಕವಾಗಿನೇ ದೃಢೀಕರಿಸಿಕೊಳ್ಳುವುದು ಸ್ವಯಂ ಗಣತಿ ಕೂಡ ಇದೆ. ನೆನಪಿರ್ಲಿ, ಈ ಪಾಯಿಂಟ್ಸ್ ಕೂಡ ನೆನಪಿರ್ಲಿ. ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬಂದಾಗ ಆನ್ಸರ್ ಮಾಡಬೇಕು. ಸ್ವಯಂ ಗಣತಿ ಕೂಡ ಇದೆ, ನೆನಪಿರ್ಲಿ. ಈ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಈ ಡಿಜಿಟಲ್ ಸೆನ್ಸಸ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಅದು ಕೂಡ ಗೊತ್ತಿರಬೇಕು. ಸುಮಾರು ಎಷ್ಟಪ್ಪ ಇನ್ನು ಖರ್ಚು ಮಾಡಿಲ್ಲ, ಈಗ ಅಂದಾಜು ಮಾಡ್ಕೊಂಡಾರ ಎಷ್ಟು ಖರ್ಚು ಮಾಡ್ಬೇಕಂತಂದು. ಸುಮಾರು ಎಷ್ಟು ಖರ್ಚಾಗತ್ತ, ಸುಮಾರು 12,000 ಕೋಟಿ.
ಶ್ರೀ 12,000 ಕೋಟಿ. ಸುಮಾರು ಅಂತ ವರ್ಡ್ ಯೂಸ್ ಮಾಡ್ರೆ ಅದು ಮುಂದ ಹೆಚ್ಚಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. 12,000 ಕೋಟಿ ಕ್ರೋರ್ ಖರ್ಚಾಗ್ತಾ ಇದೆ, ಖರ್ಚು ಆಗ್ತದಂತಂದು ಹೇಳ್ತಾ ಇದ್ದಾರೆ. ಅದು ಪಾಯಿಂಟ್ಸ್ ಕೂಡ ನಿಮ್ಗ ನೆನಪಿರ್ಲಿ ಅನ್ನೋದನ್ನ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಕಂಟೆಂಟ್ ಅನ್ನು ನೋಡೋಣ. ನೆಕ್ಸ್ಟ್ ನೋಡಿ, ಈ ಸೆನ್ಸಸ್ ಅನ್ನ ಎಲ್ಲಿ ಸ್ಟಡಿ ಮಾಡ್ತಾರ? ಡೆಮೋಗ್ರಫಿಯಲ್ಲಿ ಸ್ಟಡಿ ಮಾಡ್ತಾರೆ, ನೆನಪಿರ್ಲಿ. ಡೆಮೋಗ್ರಫಿ ಅಂದ್ರೆ ಸ್ಟ್ಯಾಟಿಸ್ಟಿಕ್ ಸ್ಟಡಿ ಆಫ್ ಪಾಪ್ಯುಲೇಷನ್ಸ್. ಡೆಮೋಗ್ರಫಿ ಅಂದ್ರೆ ಸ್ಟ್ಯಾಟಿಸ್ಟಿಕ್ ಸ್ಟಡಿ ಆಫ್ ಪಾಪ್ಯುಲೇಷನ್ಸ್. ಜನಸಂಖ್ಯೆಯನ್ನ ಅಂಕಿ ಸಂಖ್ಯೆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತದ್ದನ್ನ ಏನಂತ ಕರಿತೀವಿ ನಾವು? ಡೆಮೋಗ್ರಫಿ ಅಂತ ಕರಿತೀವಿ. ಈ ಪಾಯಿಂಟ್ಸ್ ನೆನಪಿರ್ಲಿ. ಹೆಂಗ ಪೆಡಲೋಜಿ ಅಂತ ಗೊತ್ತಿರಲ್ಲ, ಪೆಡಲೋಜಿ ಅಂದ್ರೆ ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನ, ಪೆಟ್ರೋಲಜಿ ಅಂತಂದ್ರೆ ಶಿಲೆಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ, ಕ್ಲೈಮೆಟೋಲಜಿ ಅಂತಂದ್ರೇನು? ವಾಯುಗುಣದ ವೈಜ್ಞಾನಿಕ ಅಧ್ಯಯನ. ಹಾಗೆಯೇ ಜನಸಂಖ್ಯೆ ಬಗ್ಗೆ ಡಿಟೇಲ್ ಆಗಿ ಅಂಕಿ ಸಂಖ್ಯೆ ಮೂಲಕವಾಗಿ ನಿಖರವಾಗಿ ನಿರ್ದಿಷ್ಟವಾಗಿ ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ಲಿಕ್ಕೆ ಏನಂತ ಕರೀತಾರ? ಡೆಮೋಗ್ರಫಿ ಅಂತ ಕರೀತಾರೆ. ಕ್ಲಿಯರ್ ಅಲ್ಲ? ಇನ್ನೊಂದು ಕಂಟೆಂಟ್ ನೆನಪಿರಲಿ, ಡೆಮೋಗ್ರಫಿ ಅನ್ನೋ ಕಾನ್ಸೆಪ್ಟ್ ಇಂದನೇ ಡೆಮೋಕ್ರಸಿ ಅನ್ನುವಂತ ಗೌರ್ಮೆಂಟ್ ಬಂದಿತ್ತು, ನೆನಪಿರಲಿ. ಡೆಮೋಗ್ರಫಿ ಕಾನ್ಸೆಪ್ಟ್ ಇಂದನೇ ಡೆಮೋಗ್ರಫಿ ಅಂದ್ರೆ ಪ್ರಜಾಪ್ರಭುತ್ವ, ಡೆಮೋಗ್ರಫಿಯಿಂದ ಡೆಮೋಕ್ರಸಿ ಅನ್ನುವಂಥದ್ದು ಬರ್ತದೆ, ನೆನಪಿರಲಿ. ಇದು ಕೂಡ ನೆನಪಿರಲಿ ನಿಮ್ಗೆ. ಎಸ್, ಈಗ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ. ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ನೋಡೋಣ. ಜನಗಣತಿಯ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ನೋಡೋಣ. ಸೆನ್ಸಸ್ ನ ಹಿಸ್ಟ್ರಿ ಹಿನ್ನೆಲೆ ನೋಡೋಣ. ಇದು ಎಲ್ಲಿಂದ ಪ್ರಾರಂಭವಾಯಿತು? ಹಿನ್ನೆಲೆ, ಜನಗಣತಿ ಅನ್ನುವುದು ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದು ನೋಡೋಣ. ಫಸ್ಟ್ ಹಿಸ್ಟ್ರಿ ಕವರ್ ಆಗುತ್ತೆ ನಿಮಗೆ ಇಲ್ಲಿ. ಈ ತರ ಮಲ್ಟಿಪಲ್ ಲೆವೆಲ್ ಅಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗತ್ತ. ಹಿಸ್ಟ್ರಿ ಅಂದ್ರೆ ಎಲ್ಲಿಂದ ಅಂದ್ರೆ ಕ್ರಿಸ್ತಪೂರ್ವ ಸುಮಾರು ಕ್ರಿಸ್ತಪೂರ್ವ 3340 ಅವಧಿಯಲ್ಲಿ, 3340 ಅವಧಿಯಲ್ಲಿ ಇದು ಪ್ರಾರಂಭವಾಗ್ತದೆ. ಎಲ್ಲಿ ಬಳಕೆ ಮಾಡ್ತಾರೆ ಇದನ್ನ? ಇಲ್ಲಿ ಜಾರಿಗೆ ತಂದಿರ್ತಾರ ಈಜಿಪ್ಟ್ ದೇಶದಲ್ಲಿ ಜಾರಿಗೆ ತರ ಪೇರೋಗಳ ಆಡಳಿತ ಇರ್ತದಲ್ಲ, ಆ ಸಂದರ್ಭದಲ್ಲಿ ತಗೊಂಡ್ಬರ್ತಾರೆ. ಎದಕ್ಕೋಸ್ಕರ ತರ್ತಾರಂದ್ರೆ ಫಾರ್ ಟ್ಯಾಕ್ಸ್. ನೋಡಿ, ಬ್ಯಾಕ್ಗ್ರೌಂಡ್, ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇದು ಹೇಳ್ತಾ ಇರೋದು. ಫಾರ್ ಟ್ಯಾಕ್ಸ್, ತೆರಿಗೆ ಸಂಗ್ರಹ, ಕಲೆಕ್ಟಿಂಗ್ ಆಫ್ ದಿ ಟ್ಯಾಕ್ಸ್, ತೆರಿಗೆ ಸಂಗ್ರಹ ಬೇಕಲ್ಲ, ರೆವೆನ್ಯೂ ಬೇಕಲ್ಲ. ಯಾರ ಹತ್ರ ಕಲೆಕ್ಟ್ ಮಾಡ್ಬೇಕು? ಎಲ್ಲ ಎಷ್ಟು ಜನರು ಇದಾರೆ ಅಂತ ಗೊತ್ತಾಗ್ಬೇಕಲ್ಲ. ಯಾರು ಶ್ರೀಮಂತರು ಇದಾರ, ಯಾರ ಹತ್ರ ಇನ್ಕಮ್ ಜಾಸ್ತಿ ಇದೆ ಗೊತ್ತಾಗ್ಬೇಕಲ್ಲ. ಅದನ್ನ ಸೆನ್ಸಸ್ ಮಾಡ್ತಾರ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಾರ್ ಅಪಾಯಿಂಟ್ಮೆಂಟ್ ಆಫ್ ದಿ ಸೋಲ್ಜರ್ಸ್, ಸೈನಿಕರನ್ನ ನೇಮಕ ಮಾಡಲಿಕ್ಕೆ. ಎಲಿಜಿಬಿಲಿಟಿ ಸೋಲ್ಜರ್ಸ್, ಯೋಗ್ಯವಾದ ಸೈನಿಕರನ್ನ ನೇಮಕ ಮಾಡಲಿಕ್ಕೆ. ಯೋಗ್ಯವಾದ ಸೈನಿಕರನ್ನ ನೇಮಕ ಮಾಡಿಕೊಳ್ಳಲು ಬೇಕಲ್ಲ ಗಣತಿ. ಯಾರು ದೈಹಿಕವಾಗಿ ಪ್ರಬಲ ಆಗಿದ್ದಾರೆ, ಯಾರು ಈ ಶಸ್ತ್ರಾಸ್ತ್ರ ಕೌಶಲ್ಯ ಪ್ರವೀಣತೆಯನ್ನು ಸಾಧಿಸಿದ್ದಾರೆ, ಯಾರು ಬುದ್ಧಿವಂತರಿದ್ದಾರೆ, ಯಾರು ಅಲರ್ಟ್ ಇದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ದೈಹಿಕ ಸಾಮರ್ಥ್ಯ ಅನ್ನೋದು ಬೇಕು. ಅದ್ರ ಜೊತೆಗೆ ಬುದ್ಧಿ ಸಾಮರ್ಥ್ಯನೂ ಬೇಕು. ಬರೀ ದೈಹಿಕ ಸಾಮರ್ಥ್ಯ ಇರ್ಲಿಲ್ಲ ಅಂದ್ರೆ, ದೈಹಿಕ ಸಾಮರ್ಥ್ಯ ಅದ್ರ ಜೊತೆಗೇನೆ ಬುದ್ಧಿ ಶಕ್ತಿನೂ ಬೇಕು. ಅದಕ್ಕೆ ಶಕ್ತಿ ಜೊತೆಗೇನೆ ಯುಕ್ತಿನೂ ಬೇಕು. ಅಂದಾಗ ಮಾತ್ರ ಒಂದು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತವ್ರನ್ನ ಎಲಿಜಿಬಲ್ ಮಾಡ್ಬೇಕಲ್ಲ, ಆಯ್ಕೆ ಮಾಡ್ಕೊಳ್ಳಲು. ಅದಕ್ಕೋಸ್ಕರ ಸೆನ್ಸಸ್ ಅನ್ನೋದು ಬೇಕು. ಇದು ಫಸ್ಟ್ ಇಲ್ಲಿಂದ ಪ್ರಾರಂಭ, ಈಜಿಪ್ಟ್ ಅಲ್ಲಿ. ರೋಮನ್ ಸಾಮ್ರಾಜ್ಯ ಅಂತಾನು ಕರೀತಾರೆ ನೋಡಿ. ರೋಮನ್ ಸಾಮ್ರಾಜ್ಯ ಈಜಿಪ್ಟ್ ಅಲ್ಲಿ ಫಸ್ಟ್ ಪ್ರಾರಂಭ ಆಗ್ತದ. ಯಾವಾಗ? ಸುಮಾರು ಕ್ರಿಸ್ತಪೂರ್ವ 3340 ಅವಧಿಯಲ್ಲಿ. ಮತ್ತೆ ಅವಧಿ ಎಷ್ಟ ಬರೋದು ಸರ್? ಎಲ್ಲಿ ಬರೋದ್ರಲ್ಲಿ ಬರೆಯಕ್ ಬರಲ್ಲ ಮಾಸ್ತರ್ಗ ಅಂತ ಅನ್ನಕೋಬಿಡ್ರಿ. ಅವಧಿಯಲ್ಲಿ ಶಾರ್ಟ್ಕಟ್ ಬರ್ದಿರ್ತ ತಿಳ್ಕೊಬೇಕು ನೀವು.
ಬರೀವತ್ನಾಗ ಏನಾದ್ರು ಒಂದು ವರ್ಡ್ ಸ್ಪೆಲ್ಲಿಂಗ್ ಮಿಸ್ ಆತಂದ್ರ ಈ ಮಾಸ್ತರ್ಗೆ ಏನು ಬರೆಯಕ್ ಬರಲ್ಲ, ನೆಟ್ಟಗ ಅಕ್ಷರ ಬರೆಯಕ್ ಬರಲ್ಲ ಅಂತ ತಿಳ್ಕೊಬೇಡ್ರಿ. ಮತ್ತ ನಿಮ್ ಕಾನ್ಸೆಪ್ಟ್ ಬೇಕಾಗೈತಿ, ಅಷ್ಟು ಮೈಂಡ್ ಮೆಚೂರ್ಡ್ ಇರ್ತಿರ್ತದ ನಿಮ್ಗ. ಏನೋ ಒಂದ್ ಸ್ವಲ್ಪ ಏನಾರ ಸಮಸ್ಯೆ ಆದ್ರೆ ಅದ್ ತಿಳ್ಕೊಬೇಕು. ನಿಮ್ಗೆ ಬೇಕಾಗಿದ್ದು ಕಾನ್ಸೆಪ್ಟ್, ಎಕ್ಸಾಮ್ ಪಾಸ್ ಆಗ್ಬೇಕು. ಟೀಚರ್ ನೆಗೆಟಿವ್ ಹುಡ್ಕೋದಲ್ಲ, ಅದು ಕೂಡ ನೆನಪಿರ್ಲಿ ನಿಮ್ಗೆ. ಇದು ಕೂಡ ನೀವು ತಿಳ್ಕೊಬೇಕು. ಮೆಚುರಿಟಿ ಓದ್ತಾ ಹೋದಾಗೆಲ್ಲ ಮೆಚುರಿಟಿ ಬರ್ಬೇಕು ನಿಮ್ಗ. ಎಸ್, ನೆಕ್ಸ್ಟ್ ನೋಡೋಣ. ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಮತ್ತೆಲ್ಲ ಇರ್ತದೆ. ಇತಿಹಾಸ. ಇಂಡಿಯಾದಲ್ಲಿ ಕೂಡ ಇಂಡಿಯಾದಲ್ಲಿ ಫಸ್ಟ್ ಸೆನ್ಸಸ್ ಪ್ರಾರಂಭವಾಗಿದ್ದು ಯಾವಾಗ ಅನ್ನೋದು ಕೂಡ ಗೊತ್ತಿರಲಿ. ಎಲ್ಲಿ ಪರ ಏನ್ಸಿಯಂಟ್ ಇರಾದಲ್ಲಿ ಬರ್ತದ. ಪ್ರಾಚೀನ ಕಾಲದಲ್ಲಿ ಫಸ್ಟ್ ಎಲ್ಲಿ ಸೆನ್ಸಸ್ ಮಾಡ್ಯಾರ, ಪ್ರಾರಂಭವಾಗಿದ್ದು, ಜಾರಿಗೆ ತಂದಾರಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಜಾರಿಗೆ ತಂದಿದ್ರಂತೆ. ಮೌರ್ಯ ಸಾಮ್ರಾಜ್ಯದಲ್ಲಿ ಜಾರಿಗೆ ತಂದಿದ್ರು. ಮೌರ್ಯ ಸಾಮ್ರಾಜ್ಯದಲ್ಲಿ ಜಾರಿಗೆ ತಂದಿದ್ರು ಮತ್ತು ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಉಲ್ಲೇಖ ಇದೆ. ಆ ಉಲ್ಲೇಖ ಎಲ್ಲಿ ಸಿಗ್ತದ ನಮ್ಗ? ಇತಿಹಾಸ ದಾಖಲೆಗಳು ಯಾವುದ ಅಂದಾಗ ನಮಗ್ ಸಿಗುದು ಮಾಹಿತಿ ಎಲ್ಲಪ್ಪ ಅಂತಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಿಗ್ತದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಈ ಅರ್ಥಶಾಸ್ತ್ರ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಒಂದು ರಾಜಕೀಯ ಹಿನ್ನೆಲೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅದು ಅಪ್ಲಿಕೇಶನ್ ಆಗುತ್ತೆ. ಇನ್ನೊಂದು ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಇದು ಗೈಡೆನ್ಸ್ ಕೊಡ್ತದೆ. ಹೌದು, ಈ ಗ್ರಂಥ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಎಂಬ ಗ್ರಂಥ, ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಗ್ರಂಥ ಇವತ್ತಿನ ದಿನಮಾನಗಳಲ್ಲಿ ಅದು ಯಾವ ರೀತಿ ಗೈಡೆನ್ಸ್ ಕೊಡುತ್ತಂದ್ರೆ, ಮಾರ್ಗದರ್ಶನ ಕೊಡುತ್ತಂದ್ರೆ, ಒಂದು ರಾಜಕೀಯದಲ್ಲಿ ಹೌ ಟು ರೂಲ್ ಫಾರ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಟಿವ್ ಅನ್ನೋದು, ವೆಲ್ಫೇರ್ ಪ್ರೋಗ್ರಾಮ್ಸ್, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಜಾರಿಗೆ ತರಲಿಕ್ಕೆ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡ್ತದೆ. ಹೆಂಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಕಂಟೆಂಟ್ ಇದೆಯಪ್ಪ ಅಂದ್ರ, ಇಲ್ಲಿ ಮುಖ್ಯವಾಗಿ DPSP ಇದೆ. ಡಿಪಿಎಸ್ಪಿ ಸಂವಿಧಾನ ಭಾಗ 4ರಲ್ಲಿ ಬರ್ತದೆ. ಈ ಭಾಗ 4 ಸ್ವಲ್ಪ 14 ಅಲ್ಲ, ಭಾಗ 4ರಲ್ಲಿ ಬರುತ್ತೆ. ಭಾಗ 4. ಈ 4ರಲ್ಲಿ DPSP ಬರುತ್ತೆ ಸಂವಿಧಾನ ಭಾಗ 4ರಲ್ಲಿ. ಅಲ್ಲಿ ಏನಿದೆ? ವೆಲ್ಫೇರ್ ಸ್ಟೇಟ್ ಇದೆ. ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಇದೆ. ಈ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಕಾನ್ಸೆಪ್ಟ್ ಅನ್ನ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿದಾನ. ಹೇಗೆ ಆಡಳಿತ ಮಾಡಬೇಕು ಅನ್ನೋದು ಕಂಟೆಂಟ್ ಅನ್ನ ಕಲ್ಯಾಣ ರಾಜ್ಯದ ಸ್ಥಾಪನೆ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ, ಹೌ ಟು ರೂಲ್ ಇನ್ ದಟ್ ಟೈಮ್ ಹೇಳಿದನು ಅರ್ಥಶಾಸ್ತ್ರದಲ್ಲಿ. ಅದೇ ನಮ್ಮ ಸಂವಿಧಾನದಲ್ಲಿ ಕೂಡ ಈಗ 2 ರೀತಿಯ ಆಡಳಿತ ವರ್ಗದವರು ಕಂಡು ಬರ್ತಾರೆ. ಒಂದು ಬ್ಯೂರೋಕ್ರಸಿ ಬರ್ತಾರೆ. ಬ್ಯೂರೋಕ್ರಸಿ ಪರ್ಮನೆಂಟ್ ಅಡ್ಮಿನಿಸ್ಟ್ರೇಟರ್ ಅಂತ ಕರೀತಾರ ಅವ್ರು. ನೌಕರರ ಶಾಹಿ ಅಂತ ಕರೀತಾರಲ್ಲ, ಈ ನೌಕರರ ಶಾಹಿ ಇದಾರಲ್ಲ, ಇವ್ರು ಬ್ಯೂರೋಕ್ರಸಿ ಅಂತ ಕರೀತಾರ ಅವ್ರನ್ನ. ಅವ್ರು ಪರ್ಮನೆಂಟ್ ಅಡ್ಮಿನಿಸ್ಟ್ರೇಟರ್. ಇಂಡಿಯಾದಲ್ಲಿ ನಿಜವಾದ ಆಡಳಿತ ನಡೀತಾ ಇರೋದು ಈ ಬ್ಯೂರೋಕ್ರಸಿಯಿಂದಾನೆ, ನೆನಪಿರಲಿ. ಬಟ್ ಇನ್ನೊಂದು ಆಡಳಿತ ವರ್ಗ ಬರ್ತದ. ಸೊ ದಟ್ ಈಸ್ ಪೊಲಿಟಿಕಲ್ ಲೀಡರ್ಸ್. ಎಲೆಕ್ಟೆಡ್ ಲೀಡರ್ಸ್ ಮತ್ತು ನೆನಪಿರಲಿ ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಅವರು ಕೂಡ ಆಡಳಿತ ವರ್ಗದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ. ನಿಜವಾಗಿ ಆಡಳಿತ ನಡೀತಾ ಇರೋದು ಈ ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಇಂದಲ್ಲ. ರಿಯಲ್ ಅಡ್ಮಿನಿಸ್ಟ್ರೇಟಿವ್ ನಡೀತಾ ಇರೋದು ಈ ಬ್ಯೂರೋಕ್ರಸಿಯಿಂದ. ಎ ದರ್ಜೆಯಿಂದ ಹಿಡಿದು ಡಿ ದರ್ಜೆಯ ನೌಕರ ಸಮುದಾಯ ಇದಾರಲ್ಲ, ಅವ್ರಿಗೂ ಕೂಡ ಅವರಿಂದನೇ ಆಡಳಿತ ನಡೀತಾ ರಿಯಲ್. ಹಾಗಾಗಿ ಕಸ ಹೊಡೆಯುವ ಕ್ಲರ್ಕಿಗೂ ತುಂಬಾ ಅತ್ಯಂತ ಗೌರವ ಕೊಡ್ಬೇಕು ನಾವು, ಅತಿ ಗೌರವ. ಯಾಕಂದ್ರೆ ಇಡೀ ರಾಷ್ಟ್ರದ ಆಡಳಿತ ಡಿಪೆಂಡ್ ಆಗಿದ್ದು ಅವ್ರ ಮೇಲೆ, ನೆನಪಿರಲಿ. ಬ್ಯೂರೋಕ್ರಸಿ ಮೇಲೆನೆ, ನೌಕರಶಾಹಿ ಮೇಲೆನೆ. ಇವ್ರಿಗೆ ಏನ್ ಗೊತ್ತಿರ್ತದೆ? ಪೊಲಿಟಿಕಲ್ ಲೀಡರ್ಸ್ ಬರೀ ಜಾತಿ ತಗೊಂಡು, ಧರ್ಮ ತಗೊಂಡು ಆಡಳಿತ ಮಾಡ್ಕೊಂತ, ದಂಗೆ ಏಳಿಸ್ಕೊಂತ, ಪ್ರತಿಭಟನೆ ಮಾಡ್ಕೊಳ್ತ
ಸಮಾಜದಲ್ಲಿ ಒಡೆಯುವಿಕೆ ಪ್ರಯತ್ನ ಮಾಡ್ತಾರೆ. ಸಮಾಜವನ್ನ ಏನ್ ಮಾಡ್ತಾರಪ್ಪ ಅಂತಾರೆ, ನಾಶ ಮಾಡುವಂತ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ದೇಶದ ರಾಜಕಾರಣಿ ಅನ್ನೋದು ಇಲ್ಲಿ ಇವತ್ತು ಜೀವಂತವಾಗಿದೆ. ಅವರ ಮಧ್ಯದಲ್ಲಿ ಪಾಪ ಇವ್ರು ಸಿಕ್ ಒದ್ದಾಡಕತ್ತಾರೆ ಬ್ಯೂರೋಕ್ರಸಿ ಅವರು. ಇವತ್ತು ಕೂಡ ಈ ಡಿಜಿಟಲ್ ಸೆನ್ಸಸ್ ಅಲ್ಲಿ ನಡೀತಾ ಇರೋದು ರಿಯಲ್ ಆಗಿ ಯಾರು ಮಾಡಕತ್ತಾರ ಅಂದ್ರೆ ಈ ಬ್ಯೂರೋಕ್ರಸಿನೇ ಮಾಡ್ತಾ ಇರೋದು, ನೌಕರಶಾಹಿನೇ. ಅತಿ ಹೆಚ್ಚು ಇವ್ರು ಇಲ್ಲಿ ಜನಗಣತಿಯಲ್ಲಿ ಬಳಸಿಕೊಳ್ಳೋದಾದ್ರೆ ಶಿಕ್ಷಕರು ಅತಿ ಹೆಚ್ಚು ಬಳಸ್ಕೊಳ್ತಾರೆ ಇಲ್ಲಿ. ಪಾಪ ಶಿಕ್ಷಕರಿಗೆ ನೋಡ್ರಿ ಬೇಸಿಗೆಯಲ್ಲಿ ಕೂಡ ಅವ್ರು ರಜೆ ಕೊಡಕತ್ತಲ್ಲ. ಪಾಪ ಅವ್ರದ್ದು ಎಂತ ಕರ್ಮ ನೋಡ್ರಿ. ನಾವಿಲ್ಲಿ ಗುರುವೇ ನಮ್ಮ ಅಂತೀವಿ, ಪಾಪ ಯಾಕರ್ ಬಂದಿವಪ್ಪ ಪೋಸ್ಟಿಗೆ ಅಂತ ಅವ್ರ ಅಂತಾರ ಪಾಪ ಬಿಸ್ಲಾಗ ಟೀಚರ್ಸ್. ಮತ್ ಪೇಮೆಂಟ್ ಏನು ದೊಡ್ಡದೈತೆ ಪೇಮೆಂಟ್, ಸಣ್ಣ ಕಡಿಮೆ ಪೇಮೆಂಟ್. ಆಕ್ಚುಲಿ ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಪೇಮೆಂಟ್ ಯಾರಿಗೆ ಕೊಡ್ಬೇಕಂದ್ರ ಪ್ರೈಮರಿ ಸ್ಕೂಲ್ ಟೀಚರಿಗೆ ಕೊಡ್ಬೇಕು, ಸೋಲ್ಜರ್ಸಿಗೆ ಕೊಡ್ಬೇಕು. ಗೊತ್ತಾ ಹೈಯೆಸ್ಟ್ ಪೇಮೆಂಟ್. ಅವರು ದೇಶ ಕಾಯ್ತಾರ, ಇವರು ಅಕ್ಷರ ಕೊಡ್ತಾರೆ, ಅಕ್ಷರ ಜ್ಞಾನ ಕೊಡ್ತಾರೆ. ಅದಕ್ಕಂದ್ರೆ ಸರ್ವಜ್ಞ ಒಂದು ಶಬ್ದ ಅಂತಾರೆ, ಎಷ್ಟು ಒಂದು ವಚನ ಹೇಳ್ತಾರೆ. ಗುರುವಿನಿಂದ ಬಂಧುಗಳು, ಗುರುವಿನಿಂದ ದೈವಗಳು, ಗುರುವಿನಿಂದ ಪುಣ್ಯವದು ಜಗಕ್ಕಿಲ್ಲ, ಗುರುವಿನಿಂದ ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಅಂತ ಸ್ಥಾನಮಾನ ಐತಿ ಗುರುವಿಗೆ. ಕೆಲಸ ಏನ್ ಕೊಡ್ತಾರೆ ಇವರು? ಆ ಶಾಲೆಯಲ್ಲಿ ಕಲಿಸೋದು ಕೆಲಸ ಕೊಡಲ್ಲ, ಆ ಕಲಿಸೋದು ಬಿಟ್ಟು ಬೇರೆ ಕೆಲಸ ಕೊಡ್ತಾರೆ. ಚುನಾವಣೆ ಬಂತಂದ್ರೆ ಅಲ್ಲಿ ವೋಟರ್ ಐಡಿ ಮಾಡ್ಲಿಕ್ಕೆ ಆ ಕೆಲ್ಸಕ್ಕೆ ಹಾಕ್ತಾರ, ಎಲೆಕ್ಷನ್ ಡ್ಯೂಟಿ ಅಂತ ಹಾಕ್ತಾರ. ಈ ಕಡೆ ಜನಗಣತಿ ಬಂತಾರೆ, ಜನಗಣತಿ ಡ್ಯೂಟಿಗೆ ಹಾಕ್ತಾರೆ. ಈ ರೀತಿ ಶಿಕ್ಷಕರಿಗೆ ಕೆಲಸದ ಒತ್ತಡವನ್ನು ಕೊಡ್ತಾ ಹೋದ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಏನ್ ಪಾಠ ಮಾಡ್ಬೇಕು ಅವರು? ಮಕ್ಕಳ ಭವಿಷ್ಯ ಯಾವ ರೀತಿ ಹೋಗ್ತದ? ಮಕ್ಕಳ ಭವಿಷ್ಯ ಡೌನ್ ಆಯ್ತಂದ್ರ ದೇಶದ ಭವಿಷ್ಯ ಏನಾಗುತ್ತೆ? ಅದಕ್ಕೋಸ್ಕರ ಬದಲಾಗ್ಬೇಕು. ಬದಲಾವಣೆಯೇ ಜಗದ ನಿಯಮ ಅನ್ನುವಂಥದ್ದು. ಯಾರು ಬದಲಾಗ್ಬೇಕು? ಆಡಳಿತ ವರ್ಗದವ್ರು, ಯಾರು ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಇದಾರು, ಬದಲಾಗ್ಬೇಕು ಅವರು. ಅದಕ್ಕೆ ಬೇರೆ ರೀತಿಯಾದಂತ ವ್ಯಕ್ತಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ನೀವು ತಗೊಳ್ಬೇಕನ್ನುವಂಥದ್ದು. ಹಾಗಾಗಿ ಈ ಇಬ್ಬರು ಆಡಳಿತ ವರ್ಗದವರು ಬರ್ತಾರಲ್ಲ, ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಅಂಡ್ ಬ್ಯೂರೋಕ್ರಸಿ ಅವರು ವೆಲ್ಫೇರ್ ಸ್ಟೇಟ್ ಅನ್ನ ಸ್ಥಾಪನೆ ಮಾಡೋ ಸಲುವಾಗಿನೇ ಆಡಳಿತ ಮಾಡ್ತಾರೆ. ಇವರು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ವೆಲ್ಫೇರ್ ಸ್ಟೇಟ್ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸೆನ್ಸಸ್ ಮಾಡ್ತಾ ಇರೋದು ನೆನಪಿರ್ಲಿ. ಹಂಗ ಸುಮ್ನೆ ಮಾಡಾಕತ್ತಿಲ್ಲ. ಫಾರ್ ಡೆವಲಪ್ಮೆಂಟ್ ಸೆನ್ಸಸ್ ಸುಮ್ನೆ ಮಾಡಾಕತ್ತಿರಲ್ಲ. ಫಾರ್ ಡೆವಲಪ್ಮೆಂಟ್. ಯಾವ ಡೆವಲಪ್ಮೆಂಟ್? ಡೆವಲಪ್ಡ್ ಕಂಟ್ರಿ ಆಗಿ ಮಾಡಬೇಕಾದ್ರೆ ಸೆನ್ಸಸ್ ಬೇಕು, ಅಂಕಿ ಸಂಖ್ಯೆ ನಮಗೆ ಬೇಕು. ಯಾರು ಬಡವರಿದಾರ, ಯಾರು ಬಡವರಿಲ್ಲ, ಯಾರು ನಿರುದ್ಯೋಗಿದಾರ, ಯಾರು ಅನಕ್ಷರಿಸಿದಾರ ಅವ್ರು ಗೊತ್ತಾಗ್ಬೇಕಲ್ಲ ನಮ್ಗ. ಯಾರ ಮನೆ ಇದೆ, ಯಾರಿಗೆ ಗುಡಿಸಲಿದೆ, ಯಾರ ಮನೇನೇ ಇಲ್ಲ, ಎಲ್ಲೂ ಗೊತ್ತಾಗ್ಬೇಕಾದ್ರ ನಮಗ ಜನಗಣತಿ ಬೇಕು. ಜನಗಣತಿ ಇದ್ದಾಗ ಮಾತ್ರ ಏನಾಗತ್ತ, ಯಾವ ಜನರಿಗೆ ಈ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳು ತಲುಪಬೇಕನ್ನೋದು ಗೊತ್ತಾಗತ್ತೆ. ಅದಕ್ಕೋಸ್ಕರ ಜನಗಣತಿ ಮಾಡ್ಲೇಬೇಕು. ಡಿಲೇ ಆಗೈತೆ. ಆಕ್ಚುಲಿ ಇದು ಜನಗಣತಿ 2021 ಮಾಡ್ಬೇಕಿತ್ತು. ಇದು 2021 ಮಾಡ್ಬೇಕಿತ್ತು. ಹಾಗಾದ್ರೆ ಯಾವಾಗ ಮಾಡಾಕತ್ತಾರ ಅಂದ್ರೆ 2026 ಮಾಡಾಕತ್ತಾರ. ಇದು ಜಾರಿಗೆ ಬರುದು ಯಾವಾಗ? 2028 ಜಾರಿಗೆ ಬರುತ್ತಿದ್ದು. ನೆನ್ಪಿರ್ಲಿ, 2028 ಬರುತ್ತೆ. ಈಗ ಬರ್ಲಿದ್ದು. ಈಗ ಸ್ಟಾರ್ಟ್ ಮಾಡಾಕತ್ತಾರ ಅವ್ರು. ಈಗ ಸ್ಟಾರ್ಟ್ ಮಾಡಾಕತ್ತಾರ. 2028 ಜಾರಿಗೆ ಬರ್ತದ. ಆ ಜನಗಣತಿ ತಗೊಂಡೆ ಎಲೆಕ್ಷನ್ ಮಾಡ್ತಾರೆ ಮುಂದೆ 2029. 2021 ಯಾಕೆ ಆಗ್ಲಿಲ್ಲ ಅಂದ್ರ ಕಾರಣ ಏನಂದ್ರೆ ಕೋವಿಡ್-19 ಪ್ಯಾಂಡಮಿಕ್ ಡಿಸೀಸ್ ಬಂತಲ್ಲಿ, ಸಾಂಕ್ರಾಮಿಕ ರೋಗ ಬಂತು. ಅದಕ್ಕದು ಮುಂದುವರಿತು, ಮುಂದಕ್ಕೆ ಹಾಕಿದ್ರು. ಈಗ ಸ್ಟಾರ್ಟ್ ಆಗೈತಿ. ಹಾಗಾಗಿ ಈ ಕಂಟೆಂಟ್ ಕೂಡ ನಿಮ್ಗ ನೆನಪಿರಲಿ ಅನ್ನುವಂಥದ್ದು. ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಸಿಗ್ತದ. ಇಲ್ಲಿ ವಿಷಯಕ್ಕೆ ಬರ್ರಿ, ಇತಿಹಾಸಕ್ಕೆ ಬರೋಣ. ಈಗ ಟೋಟಲ್ ಈಗ ನಾನು UPSC KS ಎಲ್ಲಾ ಲೆವೆಲ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇವನ್ ಮೇನ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ ಇದು ಕಂಟೆಂಟ್. ಮೇನ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಪಬ್ಬ್ಯಾಡ್ ಬರ್ತಾರ, ಅಲ್ಲಿನೂ ಹೆಲ್ಪ್ ಆಗುತ್ತೆ ನಿಮ್ಗಿದು. ಎಥಿಕ್ಸ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ SI ಹೆಲ್ಪ್ ಆಗುತ್ತೆ. SI ಸ್ಕೋರ್ ಆಗ್ಬೇಕಾದ್ರೆ ಇವೆಲ್ಲ ಕನೆಕ್ಷನ್ ಬೇಕು ನಿಮ್ಗೆ. ಕನೆಕ್ಷನ್ ಇದ್ದಾಗ SI ಸ್ಕೋರ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಹಾಗಾಗಿ ನೆನಪಿರ್ಲಿ. ಇತಿಹಾಸ ಕನೆಕ್ಷನ್ ತಗೊಳ್ಳೋಣ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದು ಉಲ್ಲೇಖ ಇದೆ. ಜನಗಣತಿ ಬಗ್ಗೆ ಉಲ್ಲೇಖ ಇದೆ. ಜನಗಣತಿ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಜನಗಣತಿ ಬಗ್ಗೆ ಉಲ್ಲೇಖ ಇದೆ.
ಅರ್ಥಶಾಸ್ತ್ರ ಎರಡು ಭಾಗ, ಒಂದು ಆರ್ಥಿಕತೆ, ಇನ್ನೊಂದು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟದ ಕಂಟೆಂಟ್ ಅನ್ನು ಒಳಗೊಂಡಿರ್ತದೆ. ಇನ್ನೊಂದು ಯಾವ ಗ್ರಂಥದಲ್ಲಿ ಉಲ್ಲೇಖ ಸಿಗ್ತದಪ್ಪ ಅಂದ್ರ, ಇನ್ನೊಂದು ಯಾವ ಗ್ರಂಥದಲ್ಲಿ ಉಲ್ಲೇಖ ಸಿಗುತ್ತಂದ್ರೆ ನಮ್ಗ ಮೇಘಸ್ತಾನಿಸನ ಇಂಡಿಕಾ, ಮೇಘಸ್ತಾನಿಸನ ಇಂಡಿಕಾ ಎಂಬ ಗ್ರಂಥದಲ್ಲಿ ಸಿಗುತ್ತೆ. ಇಂಡಿಕಾ ಅಲ್ಲಿ ಕೂಡ ಜನಗಣತಿ ಬಗ್ಗೆ ಉಲ್ಲೇಖ ಇದೆ. ನೆನಪಿರಲಿ. ಕ್ವಶನ್ಸ್ ಮೇಘಸ್ತಾನ ಇಂಡಿಕಾ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಇವೆರಡು ಗ್ರಂಥದಲ್ಲಿ ಜನಗಣತಿ ಬಗ್ಗೆ ಉಲ್ಲೇಖ ಸಿಗುತ್ತೆ. ಎಸ್. ನೆಕ್ಸ್ಟ್ ಮತ್ತೆ ಇಲ್ಲಿ ತಗೊಳ್ಳೋಣ. ಮತ್ತೆ ಮಾಡರ್ನ್ ಇರಾದಲ್ಲಿ ಬಂದಾಗ, ಮಾಡರ್ನ್ ಇರಾ ಅಂತ ಬಂದಾಗ ಆಧುನಿಕ ಯುಗ, ಆಧುನಿಕ ಕಾಲದಲ್ಲಿ ಜನಗಣತಿ ಯಾರು ಪ್ರಾರಂಭ ಮಾಡಿದ್ರನ್ನು ತಿಳ್ಕೋಬೇಕು ಫಸ್ಟ್. ಎಸ್ಪೆಷಲಿ ಎಲ್ಲಪ್ಪ ಬ್ರಿಟಿಷ್ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಜನಗಣತಿ ಮಾಡಿದ್ರು. ಯಾರು ಮಾಡ್ತಾರೆ ಜನಗಣತಿ ಅಂತ ಅಂದಾಗ 1872ರಲ್ಲಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ಲಾರ್ಡ್ ಮೇಯೋ ಅವರು ಮಾಡ್ತಾರೆ. ಲಾರ್ಡ್ ಮೇಯೋ ಅವರು ಮಾಡ್ತಾರೆ. ಲಾರ್ಡ್ ಮೇಯೋ ಅವರು ಮಾಡ್ತಾರೆ. ಸಿಸ್ಟಮೆಟಿಕ್ ಮಾಡಲ್ಲ, ಒಟ್ಟು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಭೂಪ್ರದೇಶದಲ್ಲಿ ಮಾಡ್ತಾ ಬರ್ತಾರೆ ದೇಶದಲ್ಲಿ. ಆ ದೇಶ ಅಂದಾಗ ಅವಾಗ ಬಾಂಗ್ಲಾದೇಶನೂ ಇತ್ತು, ಪಾಕಿಸ್ತಾನ ಇತ್ತು, ಇಂಡಿಯನ್ ಇತ್ತು, ಸ್ವಲ್ಪ ಪ್ರಮಾಣ ಅಫ್ಘಾನಿಸ್ತಾನ ಇತ್ತು. ನೆನಪಿರ್ಲಿ. ಇಂಡಿಯಾ ಅನ್ನೋದು ಇನ್ನೂ ಹೆಸರು ಅನ್ನೋದು ಕಂಟೆಂಟ್ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಸಂವಿಧಾನ ದತ್ತವಾಗಿ ಇರ್ಲಿಲ್ಲ ನಮ್ಗೆ. ಇಂಡಿಯಾ ಅನ್ನೋದು ಕಂಟೆಂಟ್ ಭೂಪ್ರದೇಶ ಟೋಟಲ್ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಇತ್ತು. ಹಾಗೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಲಾರ್ಡ್ ಮೇಯೋ ಅವರು ಏನ್ ಮಾಡ್ತಾರಪ್ಪ, 1872ರಲ್ಲಿ ಜನಗಣತಿಯನ್ನ ಮಾಡ್ತಾರೆ. ಆದ್ರೆ ಯಾವ್ಯಾವ ಪ್ರದೇಶದಲ್ಲಿ ಮಾಡ್ತಾರ, ಇಡೀ ದೇಶ ತುಂಬೆಲ್ಲ ಮಾಡಲ್ಲ, ಸಿಸ್ಟಮೆಟಿಕ್ಲಿ ಮಾಡಲ್ಲ, ಕೆಲವು ಭೂ ಪ್ರದೇಶದಲ್ಲಿ ಮಾಡ್ತಾ ಬರ್ತಾನೆ. ಯಾವ ಅಸ್ಸಾಂ ಭಾಗದಲ್ಲಿ ಮಾಡ್ತಾನೆ. ನೆಕ್ಸ್ಟ್ ಬೆಂಗಾಲ್ ಭಾಗದಲ್ಲಿ ಮಾಡ್ತಾರೆ. ಬೆಂಗಾಲ್ ಭಾಗದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಮದ್ರಾಸ್ ಭಾಗದಲ್ಲಿ ಮಾಡ್ತಾರೆ. ಮದ್ರಾಸ್ ಅಂದ್ರೆ ಇಂಧನ ಚೆನ್ನಾಗಿ. ಇನ್ನು ಮೈಸೂರು ಭಾಗದಲ್ಲಿ ಮಾಡ್ತಾರೆ. ಮೈಸೂರು ಭಾಗದಲ್ಲಿ ಮಾಡ್ತಾರೆ. ಈ ಭಾಗದಲ್ಲೆಲ್ಲ ಜನಗಣತಿ ಮಾಡಿದ್ರು. ಈ ಜನಗಣತಿಯನ್ನ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಈ ಜನಗಣತಿ ಪರಿಕಲ್ಪನೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಸಿಸ್ಟಮೆಟಿಕಲ್ ಆಗಿ ಮಾಡಿದವರು ಯಾರಪ್ಪ ಅಂದ್ರ ಲಾರ್ಡ್ ರಿಪ್ಪನ್ ಮಾಡ್ತಾರೆ. ಯಾವಾಗ 1881ರಲ್ಲಿ ಇಂಡಿಯಾದ ತುಂಬೆಲ್ಲ ಮಾಡ್ತಾರೆ. ಸಿಸ್ಟಮೆಟಿಕ್ಲಿ ಮಾಡ್ತಾರೆ. 10 ವರ್ಷಕ್ಕೊಮ್ಮೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ನೆನಪಿರಿ. ನಮ್ ಕೀ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಹಂಗೆ ನಮ್ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ? 10 ವರ್ಷಕ್ಕೊಮ್ಮೆ ಜನಗಣತಿ. ಕೃಷಿ ಗಣತಿ ಅಂದಾಗ 5 ವರ್ಷಕ್ಕೊಮ್ಮೆ ಕೃಷಿ ಗಣತಿ. ಹುಲಿಗಣತಿ ಎಂದಾಗ ಎಷ್ಟು? 4 ವರ್ಷಕ್ಕೊಮ್ಮೆ. ನೆನಪಿರ್ಲಿ. ಇವನ್ ಕೂಡ ಕೇಳ್ತಾರೆ ಮುಂದಿನ ಅವಧಿಯಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹುಲಿಗಣತಿ, ಕೃಷಿ ಗಣತಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೇನೆ. ಟಾಪಿಕ್ ಬೇರೆ ಬಂದಂತ ಸಂದರ್ಭದಲ್ಲಿ ಗೊತ್ತಿಲ್ಲ ಹಂಗೆ ಸುಮ್ಮನೆ. ಲಾರ್ಡ್ ರಿಪ್ಪನ್ ಮೋಸ್ಟ್ ಇಂಪಾರ್ಟೆಂಟ್. ಸಿಸ್ಟಮೆಟಿಕಲ್ ಆಗಿ ಜನಗಣತಿಯನ್ನ ಜಾರಿಗೆ ತಂದಂತ, ಪ್ರಾಯೋಗಿಕವಾಗಿ ಜಾರಿಗೆ ತಂದಂತವ್ರು ಯಾರು? ಲಾರ್ಡ್ ರಿಪ್ಪನ್. ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಲಾರ್ಡ್ ರಿಪ್ಪನ್ ಇವನು ಇನ್ನೊಂದು ಕಂಟೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆನಪಿರ್ಲಿ. ಲೋಕಲ್ ಗೌರ್ಮೆಂಟ್ ಫಾರ್ಮೇಶನ್ ಮಾಡ್ತಾ ಬರ್ತಾನೆ, ಸ್ಥಳೀಯ ಸರ್ಕಾರಗಳನ್ನು. ಹಾಗಾಗಿ ಫಾದರ್ ಆಫ್ ದಿ ಲೋಕಲ್ ಗೌರ್ಮೆಂಟ್ ಅಂತ ಕರೀತಾರೆ. ಈ ಪಾಯಿಂಟ್ಸ್ ಕೂಡ ನಿಮ್ಗೆ ನೆನಪಿರ್ಲಿ. ಪೊಲೀಸ್ ಕಾನ್ಸ್ಟೇಬಲ್ ಡೈರೆಕ್ಟ್ ಬಂದ್ಬಿಡ್ತಾವ ಕ್ವಶನ್ಸ್ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಡ್ರಿ ಅನ್ನುವಂಥದ್ದು. ಎಸ್. ಇದು ಯಾಕೆ ಮಾಡ್ತಾರೆ ಬ್ರಿಟಿಷರ್ ಅಂತಂದಾಗ ಫಾರ್ ಟ್ಯಾಕ್ಸ್ ತೆರಿಗೆ ಸಂಗ್ರಹಕ್ಕೋಸ್ಕರ. ಅಲ್ಲಿ ಮೌರ್ಯರು ಅವ್ರು ಇದಕ್ ಮಾಡಿದ್ರು. ಮೌರ್ಯರು ಅಂದ್ರೆ ನೆನಪಿರ್ಲಿ, ಮೌರ್ಯರು ಕೂಡ ಅವರು ಕೂಡ ಇದಕ್ಕ ಫಾರ್ ಟ್ಯಾಕ್ಸ್ ಕಲೆಕ್ಟ್, ತೆರಿಗೆ ಸಂಗ್ರಹಕ್ಕೋಸ್ಕರ, ತೆರಿಗೆಗಾಗಿ ಮಾಡ್ತಾರೆ. ನೆನಪಿರ್ಲಿ. ಈ ಕಂಟೆಂಟ್ ಇವನ್ನೆಲ್ಲ ಕೇಳ್ತಾ ಬರ್ತಾನೆ. ಎಸ್. ಈಗ ನೆಕ್ಸ್ಟ್ ಬರೋಣ. ಡೆಪ್ತ್ ಆಗಿ ಕನೆಕ್ಷನ್ ತಗೋತಾ ಬರೋಣ. ಈ ಡೆಪ್ತ್ ಆಗಿ ಹೇಳಿದೆ, ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ಎಸ್. ಸೆನ್ಸಸ್. ಈ ಸೆನ್ಸಸ್ ಅನ್ನ ಯಾರು ಮಾಡ್ತಾರ, ಯಾವ ಸಚಿವಾಲಯ ಮಾಡ್ತಾರ, ಯಾವ ಕಮಿಷನ್ ಮಾಡ್ತಾರ ಅನ್ನೋದು ಕೂಡ ಗೊತ್ತಿರ್ಬೇಕು ನಿಮಗ.
ಯಾರು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಗೃಹ ವ್ಯವಹಾರಗಳ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಈಗ ಪ್ರೆಸೆಂಟ್ ಯಾರಿದ್ದಾರೆ ಇದ್ರ ಮುಖ್ಯಸ್ಥರು? ಅಮಿತ್ ಶಾ ಇದ್ದಾರೆ. ಅಮಿತ್ ಶಾ ಇದ್ದಾರೆ. ಫಸ್ಟ್ ಇಯರ್ ಇದು ಫಸ್ಟ್ 1947 ಸ್ಥಾಪನೆ ಆಗ್ತದೆ. ಇದು 1947 ಆಗಸ್ಟ್ 15 ಸ್ಥಾಪನೆ ಆಗಿತ್ತದು. ಅವಾಗ ಸುಮಾರು ಅವಧಿಯಲ್ಲಿ ಯಾರಿದ್ರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ನೆನಪಿರಲಿ. ಸರಿ, ಇದು ಎದಕ್ಕೆ ಸ್ಥಾಪನೆ ಆಯ್ತು ಗೊತ್ತಿರ್ಬೇಕು ನಿಮ್ಗ. ದೇಶದ ಆಂತರಿಕ ಭದ್ರತೆ, ದೇಶದ ಆಂತರಿಕ ಭದ್ರತೆ, ಆಂತರಿಕ ಭದ್ರತೆಗೋಸ್ಕರ ಸ್ಥಾಪನೆ ಆಗ್ತದ. ಒಂದು ಗಡಿ ನಿರ್ವಹಣೆಗೋಸ್ಕರ, ಗಡಿ ನಿರ್ವಹಣೆ ಮತ್ತು ರಾಜ್ಯಗಳ ಸಂಬಂಧವನ್ನು ಬೆಸೆಯಲು ರಾಜ್ಯಗಳ ಸಂಬಂಧ ಚೆನ್ನಾಗಿ ಕಾಪಾಡುವ ಸಲುವಾಗಿ ಅಥವಾ ಶಾಂತಿ ಕಾಪಾಡುವ ಸಲುವಾಗಿ ಬರ್ತದ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅದೇ ಇದು ಏನ್ ಮಾಡ್ತಾ ಇದಪ್ಪ, ಸೆನ್ಸಸ್ ಅನ್ನ ಮಾಡುತ್ತೆ. ಈ ಸೆನ್ಸಸ್ ಈ ಸಚಿವಾಲಯದಲ್ಲಿ ಒಂದು ಕಮಿಷನ್ ಬರ್ತದೆ, ಅದು ಮಾಡುತ್ತೆ. ಈ ಸಚಿವಾಲಯ ಯಾವುದಂತ ಕೇಳಿದಾಗ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂತ ಹೇಳ್ಬೇಕು. ಇದು ಪ್ರಾಕ್ಟಿಕಲ್ ಆಗಿ ಗಣತಿ ಮಾಡುವಂತ ಕಾರ್ಯ ಯಾವ್ದು ಮಾಡ್ತದಪ್ಪ ಅಂತಂದಾಗ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನ್ ಅಂತ ಬರುತ್ತೆ. ಇದು ಮಾಡುತ್ತೆ. ರಿಯಲ್ ಆಗಿ ಜನಗಣತಿ ಮಾಡೋದು ಯಾವ್ದಪ್ಪ ಅಂತಂದ್ರೆ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನ್ಸ್ ಮಾಡುತ್ತೆ. ಇದ್ರ ಮೇಲೆ ಕೇಳ್ತಾನೆ ಕ್ವಶನ್ಸ್, ಮತ್ತೆ ಇದನ್ನು ಕೇಳ್ತಾನೆ. ಈ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನ್ಸ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದಾಗ ಮಿನಿಸ್ಟ್ರಿ ಆಫ್ ದಿ ಹೋಮ್ ಅಫೇರ್ಸ್. ಗೊತ್ತಿರ್ಬೇಕು ನೋಡ್ರಿ, ಇಂತ ಕೇಳ್ತಿರ್ತಾನೆ. ಇವನು ಓದಲ್ ನೀವು ಬರೀ ಅಂಕೆ ಸಂಖ್ಯೆ ಓದ್ಕೊಂಡು ಕುಂತ್ಕೋತಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಮತ್ತೇನ್ ತಗೊಳ್ಳೋಣ, ಈ ಕಂಟೆಂಟ್ ಮತ್ತೇನ್ ತಗೊಳ್ಳೋಣ ಅಂದ್ರೆ ಈಗ ಕಂಟೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪ್ಲಸ್ ಪೊಲಿಟಿ ಅನ್ನೋದು ಕಂಟೆಂಟ್ ತಗೊಳ್ಳೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಪೊಲಿಟಿ ಯಾವುದು? ಫಸ್ಟ್ 106 ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್ ಅನ್ನು ನೋಡೋಣ. 106 2026 ಇದನ್ನ ಮಾಡಿದ್ರು. 2023 ಏನಿದು ಅಂದಾಗ ಫಾರ್ ವುಮೆನ್ ಎಂಪವರ್ಮೆಂಟ್ ವಿಚ್ ಏರಿಯಾ ಅಂದಾಗ ಪೊಲಿಟಿಕಲ್ ವುಮೆನ್ ಎಂಪವರ್ಮೆಂಟ್ ಗೋಸ್ಕರ ಈ 106 ಅಮೆಂಡ್ಮೆಂಟ್ ಅನ್ನು ಮಾಡಿದ್ದು. ಪೊಲಿಟಿಕಲ್ ವುಮೆನ್ ಎಂಪವರ್ಮೆಂಟ್ ಅಂದ್ರ ರಾಜಕೀಯ ಕ್ಷೇತ್ರದಲ್ಲಿ ಸಬಲೀಕರಣವನ್ನು ಮಾಡೋದು. ಮಹಿಳೆಯರನ್ನ ಸಬಲೀಕರಣ ಮಾಡೋದು ಏನು ಅಂದಾಗ ಈ ಪೊಲಿಟಿಕಲ್ ಏರಿಯಾದಲ್ಲಿ ಅವರಿಗೆ ಏನ್ ಮಾಡೋದಪ್ಪ ಅಂತಂದ್ರ 33% ಅನ್ನ ರಿಸರ್ವೇಶನ್ ಕೊಡೋದು. 33% ಯಾವುದಕ್ಕೆ ಅಂದಾಗ ಲೋಕಸಭಾ, ವಿಧಾನಸಭಾ ಮತ್ತು ದೆಹಲಿ ವಿಧಾನಸಭಾ ಕ್ಷೇತ್ರಗಳಿಗೆ 33% ರಿಸರ್ವೇಶನ್ಸ್. ಜೊತೆಗೆ SC ಒಳಗ ಮಹಿಳಾ ಕೋಟ ಇರ್ತದೆ, ಅಲ್ಲಿ ಕೂಡ 33% ಕೊಡಬೇಕು. ST ಒಳಗ ಕೋಟ ಇರ್ತದೆ, ಅಲ್ಲಿ ಕೂಡ ಏನು ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋದು ಕಂಟೆಂಟ್ ಇದರೊಳಗಿದೆ. 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಇದೆ. ಹಾಗಾದ್ರೆ ಇದಕ್ಕೊಂದು ಹೆಸರು ಕೊಟ್ಟಾರ, ಆ ಹೆಸರನ್ನ ನೆನ್ಪಿಟ್ಕೋಬೇಕು ನೀವು. ಇದಕ್ಕೆ ಹೆಸರು ಕೊಟ್ಟಾರ, ಆ ಹೆಸರು ನೆನ್ಪಿಟ್ಕೋಬೇಕು. ಯಾವ್ದಪ್ಪ ಅಂತಂದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಮ. ನಾರಿ ಶಕ್ತಿ ವಂದನ್ ಅಧಿನಿಯಮ. ಇದು ಮುಂದೆ ನೀವು PSI, KS, UPSC ಸಂಬಂಧಪಟ್ಟಂತೆ ಎಸ್ಸೆ ಬರ್ತಾರ, ಎಸ್ಸೆಗೆ ಯೂಸ್ ಆಗುತ್ತಾ, ಜನರಲ್ ಸ್ಟಡೀಸ್ ಪೇಪರ್ಗೆ ಯೂಸ್ ಆಗುತ್ತೆ ಈ ಕಂಟೆಂಟ್. ಪಬ್ಯಾಡ್ ಮತ್ತು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೊಲಿಟಿಕಲ್ ಇರೋದು ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. GS ಪೇಪರ್ಗೆ ನಿಮ್ಗೆ ಮತ್ತು ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ.
ಪ್ರಿಲಿಮ್ಸ್ ಕೂಡ ಹೆಲ್ಪ್ ಆಗುತ್ತೆ ಕಂಟೆಂಟ್, ರಿಸರ್ವೇಶನ್ ಕಂಟೆಂಟ್. ಈ ಟಾಪಿಕ್ ಯಾವಾಗ ಜಾರಿಗೆ ಬರ್ತದೆ, ಈ ಕಂಟೆಂಟ್ ಯಾವಾಗ ಜಾರಿಗೆ ಬರ್ತದೆ, 106 ಅಮೆಂಡ್ಮೆಂಟ್ ಯಾವಾಗ ಜಾರಿಗೆ ಬರ್ತಪ್ಪ ಅಂದ್ರ 2029 ಜಾರಿಗೆ ಬರುತ್ತೆ. ಈಗ ಬರಲ್ಲ ಜಾರಿಗೆ. ರಿಚುವಲ್ ನೋಡಿ 2023 ಮಾಡ್ಯಾರದನ್ನ 24 ಜಾರಿಗೆ ಬರ್ಬೋದಿತ್ತು, 25 ಜಾರಿಗೆ ಬರ್ಬೋದಿತ್ತು, 26 ಜಾರಿಗೆ ಬರ್ಬೋದಿತ್ತು. ಯಾಕೆ ಬರವಲ್ದು? ಯಾಕಂದ್ರೆ ಸೆನ್ಸಸ್ ಆಗಿಲ್ಲ, ಜನಗಣತಿ ಆಗಿಲ್ಲ. ರಿಸರ್ವೇಶನ್ ಹೆಂಗ್ ಕೊಡ್ತೀರಿ ನೀವು? ದೇಶದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ ಪ್ರೆಸೆಂಟ್? ಆ ಒಟ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ? ಮಹಿಳೆಯರ ಸಂಖ್ಯೆಯಲ್ಲಿ ಮತದಾರರು ಎಷ್ಟಿದ್ದಾರೆ? ಮತದಾರರಲ್ಲಿ ಮಹಿಳಾ ಮತದಾರರು ಎಷ್ಟಿದ್ದಾರೆ? ಆ ಮಹಿಳಾ ಮತದಾರ ಅನುಗುಣವಾಗಿ ಮತಕ್ಷೇತ್ರ ವಿಂಗಡಣೆ ಆಗ್ತಿರ್ತಾವ. ಮಹಿಳಾ ಕ್ಷೇತ್ರಕ್ಕೆ ಬರ್ತಾವಲ್ಲಿ ವಿಂಗಡಣೆ ಬೇಕಲ್ಲ, ಮತಕ್ಷೇತ್ರ ವಿಂಗಡಣೆ ಬೇಕಲ್ಲ. ಮತಕ್ಷೇತ್ರ ವಿಂಗಡಣೆ ಮಾಡ್ಬೇಕಿತ್ತಪ್ಪ ಅಂದ್ರೆ ಡಾಟಾ ಬೇಕು ನಿಮ್ಗೆ, ಜನಸಂಖ್ಯೆ ಬೇಕು. ಡಾಟಾ ಇಲ್ಲಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರ ಸೆನ್ಸಸ್ ಅನ್ನ ಮಾಡ್ತಾ ಇದಾರೆ. ಈ ಸೆನ್ಸಸ್ 2028 ಜಾರಿಗೆ ಬರುತ್ತೆ. ಜಾರಿಗೆ ಬಂದಾದ ನಂತರ ನಮ್ಗೆ ಡಾಟಾ ಸಿಗುತ್ತೆ. ಆ ಡಾಟಾ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡ್ತಾರ. ಹಾಗಾಗಿ ಆ ರಿಸರ್ವೇಶನ್ ಕಂಟೆಂಟ್ ಜಾರಿಗೆ ಬರೋದು ಯಾವಾಗ? 2029. ಇದು ಜಾರಿಗೆ ಬಂದಂದ್ರೆ ಎಷ್ಟು ವರ್ಷಗಳ ಕಾಲ ಇದು ಜೀವಂತವಾಗಿರ್ತದ ಅಂದ್ರೆ 15 ವರ್ಷಗಳ ಕಾಲ. ಎಷ್ಟು? 15 ವರ್ಷ. 15 ವರ್ಷಗಳ ಕಾಲ ಜಾರಿಗೆ ಇರ್ತದೆ. ನೆನಪಿರಲಿ. ಅದಕ್ಕಂದ್ರೆ ತೊಟ್ಟಿಲನ್ನ ತೂಗೋ ಕೈ ಜಗತ್ತನ್ನೇ ಆಳಬಲ್ಲದು ಎಂಬ ಸತ್ಯಾಂಶವನ್ನ ನಿಜ ಮಾಡಬೇಕಂದ್ರ ಅವ್ರನ್ನ ಫಸ್ಟ್ ನಾವು ಮಹಿಳೆಯರನ್ನ ರಾಜಕೀಯವಾಗಿ ಮುನ್ನೆಲೆಗೆ ತರಬೇಕು. ಅದನ್ನ ಬಿಟ್ಟು ಬರೇ ಮಹಿಳೆಯನ್ನ, ಹೆಣ್ಮಕ್ಳ ಬುದ್ಧಿ ಮನ್ಕಲ್ ಕೆಳಗ ಅಂತಂದು ನೀವ್ ಹೇಳ್ತಾ ಕುಂತ್ರಪ್ಪ ಅಂತಂದ್ರೆ ದೇಶ ಅಭಿವೃದ್ಧಿ ಆಗಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಬರೇ ಶಬ್ದ ಅಂದ್ರೆ ಆಗುದಿಲ್ಲ. ಅವ್ರನ್ನ ರಾಜಕೀಯವಾಗಿ ಮುನ್ನೆಲೆಗೆ ತರಬೇಕು. ಎಷ್ಟು ಸಾಧ್ಯ ಅಷ್ಟು ಬೇಗ, ಎಷ್ಟು ಸಾಧ್ಯ ಅಷ್ಟು ಬೇಗ ಅನ್ನೋದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಾರ, ಸ್ತ್ರೀಯರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತಂದು. ಸ್ತ್ರೀಯರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ಯಾರ. ಅವ್ರ ವಾಕ್ಯವನ್ನ ನಾವು ನೈಜ ಮಾಡ್ಬೇಕಿತ್ತಪ್ಪ ಅಂದ್ರ ಸ್ತ್ರೀಯರನ್ನ ಫಸ್ಟ್ ನಾವು ಏನ್ ಮಾಡ್ಬೇಕು? ರಾಜಕೀಯವಾಗಿ ಮುನ್ನೆಲೆಗೆ ತರಬೇಕು ಅನ್ನುವಂಥದ್ದು ಕಂಟೆಂಟ್. ಈ ಪಾಯಿಂಟ್ಸ್ ಕೂಡ ನೆನಪಿರಲಿ. ಈ 15 ವರ್ಷ ಆದ ನಂತರ ಪಾರ್ಲಿಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಪಾರ್ಲಿಮೆಂಟ್ ಸಂಸತ್ತು ಇದನ್ನ ಸಾಧ್ಯವಾದ್ರೆ ಮುಂದುವರಿಸಬಹುದು, ಇಲ್ಲವೇ ಸ್ಟಾಪ್ ಮಾಡಬಹುದು. ಅದನ್ನ ಈ ಜನಗಣತಿಯನ್ನ ಕ್ಲಿಯರಾ? ಸಾರಿ, ಜನಗಣತಿ ಅಲ್ಲ, ಇದು ರಿಸರ್ವೇಶನ್ ಅನ್ನ, ಈ ಮಹಿಳೆಯರಿಗೆ ಕೊಟ್ಟಂತ 33% ರಿಸರ್ವೇಶನ್ ಅನ್ನ 2029 ಸ್ಟಾರ್ಟ್ ಆಗುತ್ತೆ ಕೊಡುದು. ಅದು ಎಲ್ಲಿವರೆಗೆ ಮುಂದುವರಿತದಪ್ಪ? 15 ವರ್ಷದವರೆಗೆ, ಅಂದ್ರೆ ಸುಮಾರು 2044 ಮುಂದುವರಿತದೆ ಸುಮಾರು. ಅದಾದ ನಂತರ ಪಾರ್ಲಿಮೆಂಟ್ ಅದನ್ನ ಮುಂದುವರಿಸಬಹುದು, ರಿಸರ್ವೇಶನ್ ಅನ್ನ, ಇಲ್ಲವೇ ಸ್ಟಾಪ್ ಮಾಡಬಹುದು. ಇದು ಕೂಡ ನೆನಪಿರಲಿ. ಈ ಪಾಯಿಂಟ್ಸ್ ಕೂಡ ನೆನಪಿರಲಿ. ಹಾಗೆ ನೋಡ್ರಿ, ಒಂದು ಕರೆಂಟ್ ಇವೆಂಟ್ಸ್ ಕವರ್ ಆಗುತ್ತೆ, ಪ್ಲಸ್ ನಿಮಗೆ SIಗೂ ಹೆಲ್ಪ್ ಆಗುತ್ತೆ, ಮೇನ್ಸಿಗೂ ಹೆಲ್ಪ್ ಆಗುತ್ತೆ, ಜೊತೆಗೇನೆ GK ಕೂಡ ಕವರ್ ಆಗುತ್ತೆ, ಸ್ಟ್ಯಾಟಿಸ್ಟಿಕ್ ಕೂಡ ಇದರಲ್ಲಿದೆ, ಕಂಟೆಂಟ್ ಡೆಪ್ತ್ ಕೂಡ ಕಂಟೆಂಟ್ ನಿಮ್ಗೆ ಇದರಲ್ಲಿದೆ ಅನ್ನುವಂಥದ್ದು. ಈ ರೀತಿಯಾಗಿ ನೀವು ತಿಳ್ಕೊಳ್ತಾ ಬರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ ಅದೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪ್ಲಸ್ ಪೊಲಿಟಿಕಲ್. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒನ್ ನೇಷನ್ಸ್ ಒನ್ ಎಲೆಕ್ಷನ್ಸ್. ಅಂತದ್ದು ಎಷ್ಟು ವಂಡರ್ಫುಲ್ ಅದಲ್ಲ. ಇದು ಕೂಡ ಒನ್ ಆಫ್ ದಿ ಎಲೆಕ್ಷನ್ ರಿಫಾರ್ಮ್ಸ್. ಇದು ಒಂದು ಚುನಾವಣೆ ಸುಧಾರಣೆ ಒಂದು ಭಾಗ ಆಗ್ತದೆ. ಇದನ್ನ ಜಾರಿಗೆ ತರೋದ್ರಿಂದ ನಮಗೆ ಏನ್ ಲಾಭ ಅಂತಾರೆ? ಈ ಕಾನ್ಸೆಪ್ಟ್ ಅನ್ನು ಜಾರಿಗೆ ತರೋದ್ರಿಂದ ಏನ್ ಲಾಭ ಆಗುತ್ತಪ್ಪ ಅಂತಾರೆ? ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಮನಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಈ ಟೈಮ್ ಸೇವ್ ಆಗೋದು, ಮನಿ ಸೇವ್ ಆಗೋದು, ಈ ಕಂಟೆಂಟ್ ಅನ್ನ ನಾವು ಎದಕ್ಕೋಸ್ಕರ ಬೆಳೆಸ್ಕೋಬಹುದು? ಫಾರ್ ಡೆವಲಪ್ಮೆಂಟ್ಗೋಸ್ಕರ ಬೆಳೆಸ್ಕೊಂಡು ಅಂದ್ರೆ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತೈತಿ.
ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ನಾವು ಸಕ್ಸಸ್ ಆಗಿ ಜಾರಿಗೆ ತಂದು ಅಂದ್ರ ಏನಾಗುತ್ತೆ, ರಾಜಕೀಯ ಕ್ಷೇತ್ರದಲ್ಲಿ, ಆಡಳಿತ ಕ್ಷೇತ್ರದಲ್ಲಿ ಟೈಮ್ ಸೇವ್ ಆಗುತ್ತೆ, ಜೊತೆಗೇನೆ ಮನಿ ದುಡ್ಡು ಸೇವ್ ಆಗುತ್ತೆ, ಹಣ ಉಳಿತಾಯವಾಗುತ್ತೆ, ಸಮಯನ ಉಳಿತಾಯ ಆಗುತ್ತೆ. ಆ ಸಮಯವನ್ನ ಮತ್ತು ದುಡ್ಡನ್ನ ನಾವು ಎದಕ್ಕೋಸ್ಕರ ಬಳಸ್ಕೊಳ್ಬಹುದು? ಫಾರ್ ಡೆವಲಪ್ಮೆಂಟ್, ಫಾರ್ ವೆಲ್ಫೇರ್ ಪ್ರೋಗ್ರಾಮ್ಸ್, ಫಾರ್ ಎಕಾನಮಿಕ್ ಗ್ರೌತ್, ಇದಕ್ಕೆಲ್ಲ ಬಳಸ್ಕೊಳ್ಬಹುದು. ಹಾಗೆ ಇಂಡಿಯಾವನ್ನ ಡೆವಲಪ್ಡ್ ಬೇಗ ಆಗುತ್ತೆ. ಇಂಡಿಯಾ ಆತ್ಮನಿರ್ಭರ ಭಾರತ ಬೇಗ ಆಗುತ್ತೆ, ವಿಕಸಿತ ಭಾರತ ಬೇಗ ಆಗುತ್ತೆ. ವಿಕಸಿತ ಭಾರತ ಟಾರ್ಗೆಟ್ ಇಟ್ಕೊಂಡಿದಾರ ಹೆಸರು 47ಕ್ಕ ಯಾವ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದಾರಪ್ಪ ಅಂತಂದ್ರ ವಿಕಸಿತ ಭಾರತ ಪರಿಕಲ್ಪನೆ. ವಿಕಸಿತ ಭಾರತ ಪರಿಕಲ್ಪನೆ ಯಾಕೆ ಅವಾಗ ಇಟ್ಕೊಂಡಾರಪ್ಪ ಅಂದ್ರ ಸ್ವತಂತ್ರವಾಗಿ ನಮ್ಗೆ 100 ವರ್ಷ ಆಗ್ತದ. ಅದಕ್ಕ ಸ್ವತಂತ್ರವಾಗಿ 100 ವರ್ಷ ಆಗ್ತದ. ಆ ವಿಕಸಿತ ಭಾರತ ಆಗ್ಬೇಕಿತ್ತಾರ ಈ ಹೊಸ ಪರಿಕಲ್ಪನೆಯನ್ನ ಜಾರಿಗೆ ತರಬೇಕಿತ್ತು. ಹೆಸರಷ್ಟು ಚೇಂಜ್ ಮಾಡ್ರೆ ಮುಂಚಿತವಾಗಿ ತಂದಾರೆ ಇದನ್ನ 1951-52 ಸಾರ್ವತ್ರಿಕ ಚುನಾವಣೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಕಂಟೆಂಟ್ ಇತ್ತು. ಹೆಸರು ಚೇಂಜ್ ಮಾಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಷ್ಟು ಚೇಂಜ್ ಮಾಡ್ಯಾರ. ಬರಲಿ. ಹಾಗಾದ್ರೆ ಈ ಕಂಟೆಂಟ್ ಅನ್ನ ಜಾರಿಗೆ ತರುವ ಸಲುವಾಗಿನೇ ಒಂದು ಸ್ಟಡಿ ಮಾಡ್ಲಿಕ್ಕೆ ಒಂದು ಕಮಿಟಿಯನ್ನ ಮಾಡಿದ್ರು. ಆ ಕಮಿಟಿ ಹೆಸರು ಯಾವ್ದಪ್ಪ ಅಂತಾರ ರಾಮನಾಥ್ ಕೋವಿಂದ್ ಕಮಿಟಿ. ರಾಮನಾಥ್ ಕೋವಿಂದ್ ಕಮಿಟಿ ಕಮಿಟಿ ಮಾಡ್ಯಾರ. ಈ ಕಮಿಟಿಯ ಶಿಫಾರಸುಗಳನ್ನ ಕಾಯ್ದೆ ರೂಪದಲ್ಲಿ ಜಾರಿಗೆ ತರುವ ಸಲುವಾಗಿನೇ ಏನ್ ಮಾಡಿದ್ರಪ್ಪ ಅಂತಾರೆ 129ನೇ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ 2024ರಲ್ಲಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು ಫಸ್ಟ್. ಇದು ಏನಪ್ಪಾ ಅಂತಂದ್ರೆ ಎಟ್ ಅ ಟೈಮ್ ಲೋಕಸಭಾ ಮತ್ತು ವಿಧಾನಸಭೆಗಳಿಗೆ ಎಟ್ ಅ ಟೈಮ್ ಎಲೆಕ್ಷನ್ ನಡೆಸುವುದು, ಒಂದೇ ಅವಧಿಯಲ್ಲಿ ಚುನಾವಣೆ ನಡೆಸುವುದು, ಒಂದೇ ಅವಧಿಯಲ್ಲಿ ಚುನಾವಣೆ. ಯಾವುದಕ್ಕ? ಲೋಕಸಭಾ ಮತ್ತು ವಿಧಾನಸಭೆಗಳಿಗೆ ಸಂಬಂಧಿಸಿದಂತೆ. ಈ ಪಾಯಿಂಟ್ಸ್ ಕೂಡ ನಿಮ್ಗೆ ನೆನಪಲ್ಲಿ. ಹಾಗಾದ್ರೆ ಈ ಕಮಿಟಿ ಏನ್ ರೆಕಮೆಂಡೇಶನ್ ಮಾಡ್ತದಪ್ಪ ಅಂತಾರ ಅರ್ಥ ಮಾಡ್ಕೊಳ್ರಿ. ಇದೇ ಕಾನ್ಸೆಪ್ಟ್ ಇದೆಯಲ್ಲ, ಇದೇ ಕಾನ್ಸೆಪ್ಟ್ ಎಟ್ ಅ ಟೈಮ್ ಒಂದೇ ಅವಧಿಯಲ್ಲಿ ಮೀನ್ಸ್ ಈಗ ನೆಕ್ಸ್ಟ್ ಎಲೆಕ್ಷನ್ ಆಗೋದು ಯಾವಾಗ 2029ರಲ್ಲಿ ಎಲೆಕ್ಷನ್ ಆಗ್ತದೆ. ಒಂದೇ ಅವಧಿಯಲ್ಲಿ ಅಂದಾಗ ಇಲ್ಲಿ ನೋಡ್ರಿ ಫಸ್ಟ್ ಸ್ಟೇಜ್ ಹೇಳ್ತದೆ ಇದೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಸಮಿತಿ ಫಸ್ಟ್ ಸ್ಟೇಜ್ ಅಲ್ಲಿ ಒಟ್ಟು 2 ಹಂತದಲ್ಲಿ ಎಲೆಕ್ಷನ್ ನಡೆಸ್ರಿ ಅಂತ ಹೇಳ್ತದ. 2 ಹಂತದಲ್ಲಿ ಎಲೆಕ್ಷನ್ ನಡೆಸ್ರಿ ಅಂತ ಹೇಳ್ತದ. ಫಸ್ಟ್ ಸ್ಟೇಜ್ ಏನ್ ಮಾಡ್ತದಪ್ಪ ಅಂತಂದ್ರೆ ಏನ್ ಹೇಳ್ತದಪ್ಪ ಅಂದ್ರ ಲೋಕಸಭಾ ಮತ್ತು ವಿಧಾನಸಭೆಗಳಿಗೆ ಏನ್ ಮಾಡ್ಬೇಕು? ಎಲೆಕ್ಷನ್ ನಡೆಸ್ಬೇಕಂತ ಹೇಳ್ತದ. ನ್ಯಾಷನಲ್ ಎಲೆಕ್ಷನ್ ಕಮಿಷನ್ಸ್ ಎಲೆಕ್ಷನ್ ಅನ್ನ ಮಾಡ್ತದ. ಇನ್ನ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ 2ನೇ ಹಂತದಲ್ಲಿ ಏನ್ ಹೇಳ್ತದಪ್ಪ ಅಂತಂದ್ರೆ ಲೋಕಲ್ ಗೌರ್ಮೆಂಟ್ ಇದಾವಲ್ಲ, ಆ ಲೋಕಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ 100 ದಿನಗಳಲ್ಲಿ ಏನ್ ಮಾಡ್ತದ? ಎಲೆಕ್ಷನ್ ನಡೆಸ್ರಿ ಅಂತ ಹೇಳ್ತದ. ಕಂಟೆಂಟ್ ಲೋಕಲ್ ಗೌರ್ಮೆಂಟ್ ಗೊತ್ತಿರ್ಬೇಕು ನಿಮಗ ಯಾವ ಅಂತಂದ್ರ GP, TP, ZP, ನಗರ ಪಾಲಿಕೆ, ನಗರಸಭೆ ಇವೆಲ್ಲ ಬರ್ತಾವಲ್ಲ ಲೋಕಲ್ ಗೌರ್ಮೆಂಟ್. GP ಅಂದ್ರೆ ಗ್ರಾಮ ಪಂಚಾಯತಿ, TP ಅಂದ್ರೆ ತಾಲೂಕು ಪಂಚಾಯತಿ, ZP ಅಂದ್ರೆ ಜಿಲ್ಲಾ ಪಂಚಾಯತಿ ಅನ್ನುವಂಥದ್ದು. ಹಾಗಾಗಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಯಾವಾಗ ಇದನ್ನ ಜಾರಿಗೆ ತರ್ತಾರಪ್ಪ ಅಂತ 2029 ಅವಾಗ ಎಲೆಕ್ಷನ್ ನಡೀತಾವ. ಹಾಗಾದ್ರೆ ಇವಾಗ ಎಲೆಕ್ಷನ್ ನಡಿಬೇಕಿತ್ತಪ್ಪ ಅಂದ್ರ ನಮಗ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರಬೇಕಾದ್ರೆ ಎಲೆಕ್ಷನ್ ಮಾಡ್ಬೇಕಂತಂದ್ರೆ ಎಟ್ ಅ ಟೈಮ್ ಎಲೆಕ್ಷನ್ ಮಾಡ್ಬೇಕಿತ್ತಂದ್ರೆ ನಮಗ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ. ಆ ಜನಸಂಖ್ಯೆಯಲ್ಲಿ ಎಷ್ಟು ಮತದಾರ ಇದಾರೆ ಅಂತ ಗೊತ್ತಾಗ್ಬೇಕಲ್ಲ. ಮತದಾರ ಎಷ್ಟಿದಾರೆ ಅಂತ ಗೊತ್ತಾತಂದ್ರೆ ಮತಕ್ಷೇತ್ರಗಳ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾನ್ಸೆಪ್ಟ್ ಆಲ್ರೆಡಿ ತಿಳ್ಕೊಂಡಂತ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದಪ್ಪ ಅಂತಂದ್ರ ಮುಂದೆ ಎಲೆಕ್ಷನ್ ನಡೀತದ, ಈ ಸಂಸತ್ ಸದಸ್ಯರು ಹೆಚ್ಚಿಗೆ ಆಗ್ತಾರ, ಅವ್ರು ಕುಂದ್ರಾಕ್ ಜಾಗ ಬೇಕಲ್ಲ, ಆ ಜಾಗಕ್ಕೋಸ್ಕರ ಏನ್ ಮಾಡ್ಯಾರ ಹೊಸದಾಗಿ ಸಂಸತ್ತನ್ನ ನಿರ್ಮಾಣ ಮಾಡ್ಯಾರ. ಆ ಸಂಸತ್ತನ್ನ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಯೋಜನೆ ತಗೊಂಡ್ಬಂದಾರ. ಅದು ಯಾವ್ದಂದ್ರ ಸೆಂಟ್ರಲ್ ವಿಸ್ತಾ ಯೋಜನೆ. ಇದನ್ನು ಕೇಳ್ತಾನೆ ಕ್ವಶನ್ಸ್. UPS ಅಲ್ಲಿ ಕೇಳ್ಬೋದು, KS ಅಲ್ಲಿ ಕೇಳ್ಬೋದು, C ಗ್ರೂಪ್ ದಲ್ಲಿ ಕೇಳ್ಬೋದು, PSI ದಲ್ಲಿ ಆದ್ರೂ ಕೇಳ್ಬೋದು, ವಿಲೇಜ್ ಅಕೌಂಟ್ ಎಕ್ಸಾಮ್ ನಲ್ಲಿ ಆದ್ರೂ ಕೇಳ್ಬೋದು. ಸೆಂಟ್ರಲ್ ವಿಸ್ತಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದಂದಾಗ
ಹೊಸ ಸಂಸತ್ತನ್ನ ಸ್ಥಾಪನೆ ಮಾಡ್ಲಿಕ್ಕೆ, ಹೊಸ ಸಂಸತ್ತನ್ನ ನಿರ್ಮಾಣ ಮಾಡ್ಲಿಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಹಾಗಾಗಿ ಅರ್ಥ ಮಾಡ್ಕೊಡ್ರಿ ಈ ಕಂಟೆಂಟ್. ಹಾಗಾದ್ರೆ ಸೆನ್ಸಸ್ ಈ ಸ್ವತಂತ್ರ ನಂತರದಲ್ಲಿ ಫಸ್ಟ್ ಯಾವಾಗ ನಡೆದ ಅದು ಕೂಡ ಆ ಪಾಯಿಂಟ್ಸ್ ಗೊತ್ತಿರಬೇಕು. ಏನು 1951ರಲ್ಲಿ ಪ್ರಾರಂಭ ಆಗ್ತದೆ. ಫಸ್ಟ್ 1951ರಲ್ಲಿ ಪ್ರಾರಂಭ ಆಗ್ತತಿ ಫಸ್ಟ್ ಜನಗಣತಿ. ಅದು ಸ್ವತಂತ್ರ ಭಾರತದ ಫಸ್ಟ್ ಜನಗಣತಿ. ಆ ಅಂಕೆ ಸಂಖ್ಯೆನೂ ಕೂಡ ನಿಮ್ಗೆ ಗೊತ್ತಿರಲಿ. ಹಾಗಾಗಿ ಆ ಜನಗಣತಿ ಮಾಡ್ತಾರಲ್ಲ, ಆ ಜನಗಣತಿ ಯಾವ ಕಾಯ್ದೆಯಲ್ಲಿ ಮಾಡ್ತಾರ ನೆನಪಿರ್ಲಿ. 1948ರ ಜನಗಣತಿ ಕಾಯ್ದೆಯನ್ನು ತಗೊಂಡ್ಬರ್ತಾರೆ. ಜನಗಣತಿ ಕಾಯ್ದೆಯನ್ನು ತಗೊಂಡ್ಬರ್ತಾರೆ. ಆ ಕಾಯ್ದೆ ಮೂಲಕವಾಗಿನೇ ಜನಗಣತಿ ಕಾಯ್ದೆ ಬರುತ್ತೆ 1948ರಲ್ಲಿ. ಈ ಕಾಯ್ದೆ ಮೂಲಕ 1961ರಲ್ಲಿ ಏನ್ ಮಾಡ್ತಾರಪ್ಪ, ಜನಗಣತಿಯನ್ನ ಮಾಡ್ತಾರೆ. ಈ 1951ರ ಜನಗಣತಿಯಲ್ಲಿ ಎಷ್ಟು ಜನಸಂಖ್ಯೆ ಇತ್ತು? 1951ರಲ್ಲಿ ಫಸ್ಟ್ ಮಾಡ್ತಾರಲ್ಲ ಜನಗಣತಿ, ಅವ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂತಂದ್ರೆ 36 ಕೋಟಿ. ಸುಮಾರು ಎಷ್ಟಿತ್ತು? 36 ಕೋಟಿ ಇತ್ತು. ಹಾಗಾದ್ರೆ ಈ ಜನಗಣತಿ ಎಷ್ಟು ಕೋಟಿ ಖರ್ಚು ಮಾಡ್ಯಾರಪ್ಪ ಅಂತಂದ್ರ ಆ ಅವಧಿಯಲ್ಲಿ 375 ಕೋಟಿ ಖರ್ಚು ಮಾಡ್ರಿ. ಸುಮಾರು ಎಷ್ಟು ಕೋಟಿ ಖರ್ಚು ಮಾಡ್ಯಾರ? ಸುಮಾರು 375 ಕೋಟಿ. ಇವೆಲ್ಲ ನಿಮ್ಗೆ ಎಸ್ಐ ಹೆಲ್ಪ್ ಆಗುತ್ತೆ, ಡಾಟಾಕ್ ಎಸ್ಐ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. 375 ಕೋಟಿ ಸುಮಾರು. ಈ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಲಿ. ಎಕ್ಸಾಮ್ ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಬಂದಾಗ ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಏನಾದ್ರು ಕ್ವಶನ್ಸ್ ಬರ್ತಾವಲ್ಲ, ಜನಗಣತಿಗೆ ಸಂಬಂಧಪಟ್ಟಂತ ಈ ಕೆಳಗಿನ ಹೇಳಿಕೆಗಳು ಯಾವ ಸರಿ ಅಂತ. ಫಸ್ಟ್ ಜನಗಣತಿ 1951. ಯಾವಾಗ ವರದಿ ಹಿನ್ನೆಲೆಯಲ್ಲಿ ಎಷ್ಟಿತ್ತು? 36 ಕೋಟಿ ಜನಸಂಖ್ಯೆ ಇತ್ತು. ಇನ್ನು ನಾವು ಎಲ್ಲಿಗೆ ಬರ್ಬೇಕು? 2011ಕ್ಕೆ ಬರ್ಬೇಕು. 2011ರಲ್ಲಿ ಜನಗಣತಿ ಮಾಡ್ತಾರಲ್ಲ, ಅದು ಎಷ್ಟನೇ ಜನಗಣತಿ ಗೊತ್ತಾ? 15ನೇ ಜನಗಣತಿ. ಈ ಜನಗಣತಿ ಪ್ರಕಾರ ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು? 121 ಕೋಟಿ. 121 ಕೋಟಿ ಅನ್ಬರ್ಲಿ ಇದು ಕೂಡ. ಹಾಗಾಗಿ ಈ ಜನಗಣತಿ ಮಾಡ್ಲಿಕ್ಕೆ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ಎಷ್ಟು ಹಣ ಖರ್ಚಾಯ್ತಪ್ಪ ಅಂದ್ರ ಸುಮಾರು 2200 ಕೋಟಿ ಖರ್ಚಾಗ್ತೈತಿ. 2200 ಕೋಟಿ ಖರ್ಚಾಗುತ್ತೆ. ಈಗ ಗಣತಿ ಮಾಡಾಕತ್ತಾರಲ್ಲ, ಈಗ ಡಿಜಿಟಲ್ ಸೆನ್ಸಸ್ ಮಾಡಾಕತ್ತಾರಲ್ಲ, 2026ರಲ್ಲಿ ಪ್ರಾರಂಭವಾಗೈತಲ್ಲ, ಏಪ್ರಿಲ್ 1ರಿಂದ ಸ್ಟಾರ್ಟ್ ಮಾಡ್ಯಾರಲ್ಲ. ಹಾಗಾದ್ರೆ ಇಲ್ಲಿ ಎಷ್ಟು ಖರ್ಚಾಗುತ್ತಂತ ಅಂದಾಜು ಮಾಡ್ಯಾರ ಅವರು? 12,000 ಕೋಟಿ. 12,000 ಕೋಟಿ ಖರ್ಚಾಗುತ್ತೆ. ಈ ಪಾಯಿಂಟ್ಸ್ ಇಷ್ಟು ವಿಷಯ ನಿಮ್ಗೆ ಗೊತ್ತಿರಬೇಕು. ಈ ಜನಸಂಖ್ಯೆ ಮಾಡುವುದರಿಂದ ನಮಗೇನಾಗುತ್ತೆ? ಒಂದು ಆಧಾರ ಸಿಗುತ್ತೆ. ಮುಂದ ಯಾವ ಗೋರ್ಮೆಂಟ್ ಎಲೆಕ್ಷನ್ ಆಗಿ ಆಯ್ಕೆ ಆಗ್ತದಲ್ಲ, ಫಾರ್ಮೇಶನ್ ಆಗುತ್ತಲ್ಲ, ಆ ಗೋರ್ಮೆಂಟ್ಗೆ ಒಂದು ಡಾಟಾ ಸಿಗುತ್ತೆ. ಈ ಜನಗಣತಿ ಎದಕ್ಕೋಸ್ಕರ ಮಾಡ್ತಾರೆ ಅಂದ್ರೆ ಫಾರ್ ಡೆವಲಪ್ಮೆಂಟ್, ಫಾರ್ ವೆಲ್ಫೇರ್ ಪ್ರೋಗ್ರಾಮ್ಗೋಸ್ಕರ. ಡಾಟಾ ಸಿಕ್ಕಾಗ ಯಾರು ಬಡವರು ಅದಾರ, ಯಾರು ಕಡು ಬಡವರು, ಅದರಲ್ಲಿ ಅಬ್ಸಲ್ಯೂಟ್ಲಿ ಪಾವರ್ಟಿಯನ್ನು ಹೊಂದಿದವರು ಯಾರು? ನಿರಪೇಕ್ಷ ಬಡತನ ಅಂದ್ರೆ ಯಾರಿಗೆ ಮಿನಿಮಮ್ ಬೇಸಿಕ್ ನೀಡ್ಸ್ ಇಲ್ಲಲ್ಲ, ಆಹಾರ, ವಸತಿ, ಬಟ್ಟೆ ಅವು ಇರ್ಲಿಲ್ಲಪ್ಪ, ಅವ್ರು ಏನಂತ ಕರೀತಾರ ಅಂದ್ರೆ ನಿರಪೇಕ್ಷ ಬಡವರು ಅಂತ ಕರೀತಾರ. ಅಬ್ಸಲ್ಯೂಟ್ಲಿ ಪಾವರ್ಟಿ ಅಂತ ಕರೀತಾರ. ರಿಲೇಟಿವ್ ಪಾವರ್ಟಿ ಅಂತಂದ್ರೆ ಇನ್ಕಮ್ ಆಧಾರದ ಮೇಲೆ ನಾವು ಏನು ಮೆಜರ್ಮೆಂಟ್ ಮಾಡ್ತೀವಲ್ಲ ಬಡತನವನ್ನ, ಅದು ರಿಲೇಟಿವ್ ಪಾವರ್ಟಿ ಅಂತ ಕರೀತಾರೆ, ಸಾಪೇಕ್ಷ ಬಡತನ. ಹಾಗಾಗಿ ದೇಶದಲ್ಲಿ ಸಾಪೇಕ್ಷ ಬಡವರು ಯಾರಿದ್ದಾರೆ, ದೇಶದಲ್ಲಿ ಈ ನಿರಪೇಕ್ಷ ಬಡವರು ಯಾರು ಅಂತಂದು ಗೊತ್ತಾಗುತ್ತೆ ನಮ್ಗ ಜನಗಣತಿ ವರದಿಯಿಂದ. ಮತ್ ಅನಕ್ಷರಸ್ಥರು ಯಾರ್ಯಾರು ಗೊತ್ತಾಗತ್ತೆ, ಸಾಕ್ಷರರು ಯಾರಿಗಾರು ಗೊತ್ತಾಗತ್ತೆ, ಜನಸಾಂದ್ರತೆ ಎಷ್ಟಿದೆ ಅಂತ ಗೊತ್ತಾಗತ್ತೆ, ಯಾವ ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ, ಯುವಕರು ಎಷ್ಟಿದ್ದಾರೆ, ಮಕ್ಕಳು ಎಷ್ಟಿದ್ದಾರೆ, ವೃದ್ಧರು ಎಷ್ಟಿದ್ದಾರೆ, ಮಹಿಳೆಯರು ಎಷ್ಟಿದ್ದಾರೆ, ಮಂಗಳಮುಖಿಯರು ಎಷ್ಟಿದ್ದಾರೆ, ಇವೆಲ್ಲ ಡಾಟಾ ನಮ್ಗೆ ಗೊತ್ತಾಗತ್ತೆ. ಜೊತೆಗೆ ಇನ್ಕಮ್ ಜಾಸ್ತಿ ಹೊಂದಿದವರು ಯಾರು ಎಷ್ಟಿದ್ದಾರೆ, ಫರ್ಟಿಲಿಟಿ ರೇಟ್ ಎಷ್ಟಿದೆ, ಮಾರ್ಟಾಲಿಟಿ ರೇಟ್ ಎಷ್ಟಿದೆ, ಎಲ್ಲ ವಿಷಯ ಸಮಗ್ರ ವಿಷಯ ಗೊತ್ತಾಗ. ರಿಲಿಜನ್ ಗೊತ್ತಾಗುತ್ತೆ, ಕಾಸ್ಟ್ ಗೊತ್ತಾಗುತ್ತೆ. ನೋಡಿ ಈ ಜನಗಣತಿಯಲ್ಲಿ ಕಾಸ್ಟ್ ಸೆನ್ಸಸ್ ಕೂಡ ಮಾಡಕತ್ತ, ನೆನಪಿರ್ಲಿ ಯಾವ ಪಾಯಿಂಟ್ಸ್ ಕೂಡ. ಈ ಡಿಜಿಟಲ್ ಸೆನ್ಸಸ್ ಅಲ್ಲಿ ಕಾಸ್ಟ್ ಸೆನ್ಸಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಾಸ್ಟ್ ಸೆನ್ಸಸ್ ನೆನಪಿರ್ಲಿ, ಯಾಕ ಮುಂದೆ ರಿಸರ್ವೇಶನ್ ಹೆಲ್ಪ್ ಆಗುತ್ತೆ. ಯಾಕಂದ್ರ ಜಾತಿಗಳ ಹಿನ್ನೆಲೆಯಲ್ಲಿ ಮತಕ್ಷೇತ್ರಗಳು ಕೂಡ ವಿಂಗಡಣೆ ಮಾಡಲಾಗ್ತದ. ಹಾಗಾಗಿ
ಸೀಟ್ಗಳನ್ನ ಹಂಚಿಕೆ ಮಾಡ್ಬೇಕಾಗತ್ತೆ. ಮತಕ್ಷೇತ್ರಗಳ ಪ್ರತ್ಯೇಕ ಮತಕ್ಷೇತ್ರ ಇಲ್ಲವರಿಗೆ ಸೀಟ್ಗಳ ಹಂಚಿಕೆಯನ್ನು ಮಾಡ್ಬೇಕಾಗತ್ತೆ. ಅವರಿಗೊಂದು ಪೋಸ್ಟ್ಗಳನ್ನು ಕೊಡ್ಬೇಕಾಗತ್ತೆ ಖಾತೆಗಳ ಹಿನ್ನೆಲೆಯಲ್ಲಿ. ಹಾಗಾಗಿ ಏನಾಗುತ್ತಪ್ಪ ಅಂತಂತಂದ್ರೆ ಈ ಜಾತಿ ಗಣತಿನೂ ಕೂಡ ಸ್ಟಾರ್ಟ್ ಆಗೈತಿ. ಹಾಗಾಗಿ ಈ ವಿಷಯವನ್ನ ಸಮಗ್ರವಾಗಿ ಚರ್ಚಿಸಿದೀನಿ ಅಂತಂದು ನನ್ನ ಆತ್ಮಸಾಕ್ಷಿ ಒಪ್ಕೊಳ್ತಾ ಇದೆ. ಹಾಗಾಗಿ ಈ ಟಾಪಿಕ್ ಅನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿರಿ ಅಂತಂದು ಭಾವಿಸುತ್ತಾ ನಾನು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಟಾಪಿಕ್ಗೆ ಭೇಟಿಯಾಗೋಣ. ಧನ್ಯವಾದಗಳು. ಎಸ್, ಓಕೆ.